ಮಾರ್ನಿಂಗ್. ಈಗ ನಾಡಿದ್ದು KS ಎಕ್ಸಾಮಿಗೆ ನಾವು ಇದು ಕೋರ್ಸ್ ಮೇನ್ಲಿ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸ್ ಮಾಡ್ತಿರೋದು. ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಎಕ್ಸಾಮ್ ನಡೆದಾಗ 2017 ಅಲ್ಲಿ 12 ಮಂತ್ಸ್ ಕರೆಂಟ್ ಅಫೇರ್ಸ್ ಇನ್ 12 ಅವರ್ಸ್ ಅಂತ ನಾವು ಮಾಡಿದ್ವಿ. ಓಕೆ, ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿತ್ತು. ಬಟ್ ಈ ಸತಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತಾ ಅಥವಾ ಒಂದು ಬರ್ದಂಗೆ ಇರ್ಬೋದು. ಓಕೆ, ಕರೆಂಟ್ ಅಫೇರ್ಸ್ ವಿ ಕಾಂಟ್ ಅಶ್ಯೂರ್. ಬಟ್ ಇಲ್ಲಿರುವಂತಹ ವಿಚಾರಗಳಲ್ಲಿ ಒಂದು ಪಾಯಿಂಟ್ ಬಿಡಿಲಾಗೆ ಮ್ಯಾಕ್ಸಿಮಮ್ ಟಾಪಿಕ್ಸ್ ನ ಕವರ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾ ಎಕ್ಸ್ಪ್ಲೇಷನ್ ಕೊಡ್ತಾ ಕೆಲವು ವ್ಯಾಲ್ಯೂ ಅಡಿಷನ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಇದ್ರ ಜೊತೆಗೆ ಅಟ್ಲೀಸ್ಟ್ ಒಂದು ಸಣ್ಣ ಗೂಗಲ್ ಸರ್ಚ್ ನಿಮಗೆ ಬೇಕಾದ್ರೆ ನೀವು ಅದನ್ನ ಮಾಡಿ. ಆಲ್ಸ್ ಇಷ್ಟರಲ್ಲಿ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳನ್ನ ನೀವು ಕ್ಲಿಯರ್ ಮಾಡಬಹುದು. ಇದ್ರಲ್ಲಿ ನಾನು ಫೋಕಸ್ ಮಾಡ್ತಿರೋದು ಹೆಂಗೆ ಅಂದ್ರೆ, ಇವಾಗ ದೀಸ್ ಆರ್ ದಿ ಇಂಪಾರ್ಟೆಂಟ್ ಏರಿಯಾಸ್ ನಾನು ಡಿವೈಡ್ ಮಾಡ್ಕೊಂಡಿರೋದು. ಈ KS ಪೇಪರ್ 1 ಪೇಪರ್ 2 ಬಗ್ಗೆ ನಾನು ಹೇಳ್ತೀನಿ. ಮತ್ತೆ ಈಗ ಇಲ್ಲಿ ಮುಂಚೆ KS ಎಕ್ಸಾಮ್ ಕೊಟ್ಟಿರೋರು ಇರ್ಬೋದು, ಓಕೆ, ಅಥವಾ ನೀವು ಬೇರೆ ಬೇರೆ ಎಕ್ಸಾಮ್ಸ್ ಕೊಟ್ಟಿರೋಂಥವ್ರು ಇರ್ಬೋದು. ಈಗ ಇದರಲ್ಲಿ ಪೇಪರ್ 1 ಅಲ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ ಯೂಶಲಿ UPSC ಓದುವಂತ ಹುಡುಗರು ಏನ್ ಮಾಡ್ತಾರೆ, ಪೇಪರ್ 1 ಅಲ್ಲಿ ಅಟ್ಲೀಸ್ಟ್ 60 ರಿಂದ 70 ನೆಟ್ ಹೊಡಿತಾರೆ. ಪೇಪರ್ 2 ಅಲ್ಲಿ ಒಂದು 40 ರಿಂದ 50 ನೆಟ್ ಹೊಡಿತಾರೆ. ದ ಫೋಕಸ್ ಏರಿಯಾಸ್ ಯಾವ್ದು ಮಾಡ್ತಾರೆ ಅಥವಾ ಎಲ್ಲಿ ನಮ್ಮ ಕನ್ನಡ ಹುಡುಗರು ಅಥವಾ KS ಅವರು ಡೌನ್ ಆಗ್ತಾರೆ ಅಂತಂದ್ರೆ, ಮೋಸ್ಟ್ ಆಫ್ ದಿ ಟಾಪಿಕ್ಸ್ ಲೈಕ್ ಸೈನ್ಸ್ ಅಂಡ್ ಟೆಕ್, ಎನ್ವಿರಾನ್ಮೆಂಟ್ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಅಂಡ್ ಆಪ್ಟಿಟ್ಯೂಡ್. ಬಟ್ ಈ ಲಿಮಿಟೆಡ್ ಟೈಮ್ ನಾನು ಆಪ್ಟಿಟ್ಯೂಡ್ ಹೇಳಕ್ಕಾಗಲ್ಲ. ಆಪ್ಟಿಟ್ಯೂಡ್ ನಮ್ದು ಆಲ್ರೆಡಿ ಮುಗಿದೋಗಿದೆ ಕೋರ್ಸ್. ಓಕೆ, ಸೊ ಹಾಗಾಗಿ ಅಟ್ಲೀಸ್ಟ್ ದೇರ್ ಆರ್ ಸರ್ಟೈನ್ ಏರಿಯಾಸ್ ನಾವು ಕರೆಂಟ್ ಅಫೇರ್ಸ್ ಗಳಲ್ಲಿ ಫೋಕಸ್ ಮಾಡಬಹುದು. ಪೇಪರ್ 1 ಅಂತೂ ಎಸ್ಪೆಷಲಿ UPSC ನಾವು ಓದೋ ಸ್ಟೈಲೇ ಬೇರೆ ಆಗುತ್ತೆ. ಇದರಲ್ಲಿ ನಮಗೆ ಪೇಪರ್ 1 ಅಲ್ಲಿ ಬರುವಂತದ್ದು ಈ ಸಣ್ಣ ಪುಟ್ಟ ಮ್ಯಾಪಿಂಗ್ಗಳು, ಇದು ಯಾವ ಮಿನಿಸ್ಟ್ರಿ ಬರುತ್ತೆ ಯಾವ ಮಿನಿಸ್ಟ್ರಿ ಬರಲ್ಲ, ಈ ವಿಚಾರಗಳು ನಮಗೆ ಪೇಪರ್ 1 ನಲ್ಲಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬರುತ್ತೆ. ಸೊ ಈ ಪೇಪರ್ 1 ಟೋಟಲ್ UPSC ನೇಚರ್ ಇರೋದ್ರಿಂದ ಸ್ವಲ್ಪ ಪೇಪರ್ 1 ಅಲ್ಲಿ ಪೊಲಿಟಿ ಮೇಲೆ ಫೋಕಸ್ ಮಾಡಿ. ನಾನು ಬರ್ತಾ ನಾನು ನಿಮಗೆ ಸರ್ಟೈನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಅಂದ್ರೆ ಎಕ್ಸಾಮ್ ಹೋಗೋಕಿನ ಮುಂಚೆನೆ ನಮಗೆ 6 ರಿಂದ 7 ಕ್ವಶನ್ ಮುಂಚಿತವಾಗಿ ನಮ್ಮ ಹತ್ರ ಇರುತ್ತೆ. ಓಕೆ, ಈ 6 ರಿಂದ 7 ಮುಂಚಿತವಾಗಿ ಇರುವಂತಹ ಟಾಪಿಕ್ಸ್ ಗಳನ್ನ ನಾವು ನೋಡೋಂಗಿದ್ರೆ, ಉದಾಹರಣೆಗೆ ನೀವು ಆರ್ಟಿಕಲ್ 1 ರಿಂದ 51 ಬಯಾಟ್ ಹೊಡೆದ್ರೆ ಪಕ್ಕಾ KS ಅಲ್ಲಿ ಬಂದೇ ಬರುತ್ತೆ ಒಂದು ವಿಚಾರ. ಅಥವಾ ನೀವು 50 ಟೈಗರ್ ರಿಸರ್ವ್ಸ್ ಬಯಾಟ್ ಹೊಡೆದ್ರೆ ಪಕ್ಕಾ ಅದರಲ್ಲಿ ನಿಮಗೆ ಒಂದು ಬಂದೇ ಬರುತ್ತೆ. ಈಗ ಹೊಸದಾಗಿ ಇರುವಂತ 30+ ರಾಮ್ಸಾರ್ ಸೈಟ್ಸ್ ಬಯಾಟ್ ಹೊಡೆದ್ರೆ ಪಕ್ಕಾ ಒಂದು ಕ್ವಶನ್ ನಿಮಗೆ ಇದ್ದೇ ಇರುತ್ತೆ. ಓಕೆ, ಸೊ ಈ ರೀತಿಯಾದ ಕೆಲವು ಏರಿಯಾಸ್ ಗಳು ನಮಗೆ ನಾವು ಫೋಕಸ್ ಮಾಡ್ತಾ ಬರ್ಬೇಕು. ಒಂದು ವಿಚಾರ. ಎರಡನೇದಾಗಿ ಇವಾಗ ನಾವು ಕರೆಂಟ್ ಅಫೇರ್ಸ್ ಅಂದಾಗ ಈ ಕರೆಂಟ್ ಅಫೇರ್ಸ್ ಯಾವ ತರ ತಗೊಂಡು ಹೋಗ್ತೀವಿ ಅಂದ್ರೆ, ಈಗ ಫಸ್ಟ್ ನಾನು ಫೋಕಸ್ ಮಾಡ್ತಿರೋದು ಸೈನ್ಸ್ ಅಂಡ್ ಟೆಕ್. ಎಷ್ಟು ಫಾಸ್ಟ್ ಆಗುತ್ತೋ ನಾವು ಮಾಡ್ಕೊಂಡು ಹೋಗ್ತೀನಿ. ಈಗ ನಾನು ಪ್ರೋಗ್ರಾಮ್ ಹಾಕೊಂಡಿರೋದು 2 days ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮುಗಿಸ್ಬೇಕಂತ ಇಂಪಾರ್ಟೆಂಟ್ ಏರಿಯಾಸ್. ಅಕಸ್ಮಾತ್ ಬೇಕಾದ್ರೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡಬಹುದು. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಡಿಸ್ಕ್ರಿಷನ್ ಅಂಡ್ ಅವರ್ ಡಿಸ್ಕ್ರಿಷನ್. ಈಗ ಇದರಲ್ಲಿ ನಾನು ಏರಿಯಾಸ್ ಗಳನ್ನ ಆಲ್ಮೋಸ್ಟ್ ನಾನು ಸೆಪ್ಟೆಂಬರ್ 2019 ಇಂದ ಹಿಡಿದು ಇವಾಗಿನ ಸ್ವಲ್ಪ ನಾವು ಅನಲೈಸ್ ಮಾಡಿದ್ರೆ, ಮೋಸ್ಟ್ಲಿ 10 ದಿನಕ್ಕೊಂದ್ಸತಿ ನಮಗೆ ನಾವು ನಡೆಸ್ತೀವಿ KS ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೋಸ್ಟ್ಲಿ ಮೇ ಅಲ್ಲಿ ಏನ್ ಪೇಪರ್ ಇತ್ತಲ್ಲ ಅದೇ ಬರುತ್ತೆ. ಓಕೆ, ಈಗ ಹೊಸದಾಗಿ 2 ತಿಂಗಳು ಕರೆಂಟ್ ಅಫೇರ್ಸ್ ನ ಮಾಡೋಷ್ಟು ರೇಂಜ್ಗೆ ಅವರು ಕೂಡ ಉತ್ಸುಕರಾಗಿಲ್ಲ. ಓಕೆ, ಸೊ ಅವ್ರ ಕಾನ್ಸಂಟ್ರೇಷನ್ ಬೇರೆ ಕಡೆ ಇದೆ. ಸೊ ಆ ಸಂದರ್ಭದಲ್ಲಿ ಮೇ ಇಂದ ಇವರು 15 ದಿನಕ್ಕೆ 20 ದಿನ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಆಲ್ರೆಡಿ ಮೋಸ್ಟ್ಲಿ ಅವ್ರ ಹತ್ರ ಇದ್ದಿರ್ಬೇಕು ಪೇಪರ್ ರೆಡಿ ಇರೋದೆ. ಆ ಕಾರಣದಿಂದ ಸ್ವಲ್ಪ ಜೂನ್ ಜುಲೈ ಮೇಲೆ ಅಷ್ಟಾಗಿ ಫೋಕಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದ್ ಸೆಕೆಂಡ್, ಈಗ ನಾನು ಹೇಳ್ತಿರೋಂತ ಥಿಯರಿ ಕಂಪ್ಲೀಟ್ಲಿ ಉಲ್ಟಾನೂ ಆಗ್ಬೋದು, ಆಯ್ತಾ? ಬಟ್ ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಕಮ್ಮಿ ಟೈಮ್ ಅಲ್ಲಿ ಸಾಧ್ಯವಾದಷ್ಟು ಟಾಪಿಕ್ಸ್ ಗಳ ಮೇಲೆ ನಾನು ಪರಿಚಯ ಮಾಡ್ಕೊಡುವಂತದ್ದು. ಇದ್ರ ಮೇಲೆ ಒಂಚೂರು ನೀವು ಎಫರ್ಟ್ಸ್ ಹಾಕಿದ್ರೆ ಇನ್ ಸ್ಪ್ಯಾನ್ ಆಫ್ 4 to 5 days ಅಲ್ಲಿ ಕರೆಂಟ್ ಅಫೇರ್ಸ್ ನ ನೀವು ಮ್ಯಾಕ್ಸಿಮಮ್ ಮಾಡಬಹುದು. ಇದ್ರ ಜೊತೆಗೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಫಾರ್ ದ ಪಾಸ್ಟ್ 6 months, ಅದ್ರ ಜೊತೆಗೆ ಕರ್ನಾಟಕ ಸರ್ವೆ ಅಂಡ್ ಬಜೆಟ್ ಆಲ್ರೆಡಿ ಟೆಸ್ಟ್ ಸೀರೀಸ್ ಅಲ್ಲಿ ನಾನು ಸರ್ವೆ ಮತ್ತೆ ಬಜೆಟ್ ಅನ್ನು ಎಕ್ಸ್ಪ್ಲನೇಷನ್ ಮಾಡಿದೀನಿ. ಅದನ್ನ ಬೇರೆ ಟಾಪಿಕ್ಸ್ ಗಳ ಸ್ಕೀಮ್ ನ ಇದನ್ನೆಲ್ಲ ಒಂದು ದಿನ ಮತ್ತೆ ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್ ಸೆಷನ್ಸ್ UPSC 3 times ಇಂಟರ್ವ್ಯೂ ಒಬ್ರು ಇದ್ದಾರೆ. ಸೊ ಅವ್ರು ಅದನ್ನ ಕರ್ನಾಟಕ ರಿಲೇಟೆಡ್ ಅದ್ರ ಟಾಪಿಕ್ಸ್ ಅವ್ರು ಮಾಡ್ತಾರೆ. ಸೊ ಕರ್ನಾಟಕದ್ದು ಕರೆಂಟ್ ಅಫೇರ್ಸ್ ಮಾರ್ನಿಂಗ್ ಸೆಷನ್, ಸರ್ವೆ ಅಂಡ್ ಬಜೆಟ್ ಆಫ್ಟರ್ನೂನ್ ಸೆಷನ್, ಅದನ್ನು ಕೂಡ ಒಂದು ಸೆಷನ್ ನ ಇಟ್ಕೊಂಡಿದೀವಿ. ಓಕೆ, ದಿಸ್ ಇಸ್ ಆಲ್. ಇದೆಲ್ಲದೂ ಕೂಡ ಟಾಪಿಕ್ಸ್ ಒಂದ್ ಕಡೆಯಿಂದ ನಾವು ಕವರ್ ಮಾಡ್ತಾ ಬರ್ತೀವಿ. ಈಗ ನಾನು ಟಾಪಿಕ್ಸ್ ಅಲ್ಲಿ ನೋಡಿದಾಗ ಇದರಲ್ಲಿ ಸ್ವಲ್ಪ ಪ್ರಿಫರೆನ್ಷಿಯಲ್ ಏರಿಯಾಸ್ KS ಮಟ್ಟಕ್ಕೆ ನಾನು ಹೇಳ್ತಿರೋದು ಸೈನ್ಸ್ ಅಂಡ್ ಟೆಕ್ ಇಂಪಾರ್ಟೆಂಟ್. ಬಟ್ ಇದಕ್ಕೆ ಪೂರ್ವಗ್ರಹವಾಗಿ 6 to 10th ಐದರ್ NCERT or DSCRT ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದು ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ನಮ್ಮೊಂದು ಚಿಕ್ಕ ಮೆಟೀರಿಯಲ್ ಇದೆ, ಯಾರ ತರ ಸಿಗುತ್ತೆ ಅದ್ರ ಜೆರಾಕ್ಸ್ ತಗೊಂಡ್ಬಿಡಿ. ಇಟ್ಸ್ ಸ್ಪ್ಯಾನ್ ಆಫ್ ಅಂದ್ರೆ ನಮಗೆ ಒಂದು ಪೇಜಸ್ ಒಂದು 30 ಇರ್ಬೋದಾ, ಅದೊಂದು 30-35 ಇರ್ಬೋದು ಪೇಜಸ್. 30-35 6 ರಿಂದ 10 NCERT ಪೂರ್ತಿ ಅದನ್ನ ಕಂಪೈಲ್ ಮಾಡಿ ಇಟ್ಟಿದ್ದೀನಿ. ಓಕೆ, ಅದನ್ನ ನೀವು ಯಾರಾದ್ರೂ ಜೆರಾಕ್ಸ್ ಮಾಡಿ ಅದನ್ನ ನೋಡಿ. ಅದಾದ್ಮೇಲೆ ನಾವು ಫಸ್ಟ್ ಫೋಕಸ್ ಏರಿಯಾ ಸೈನ್ಸ್ ಅಂಡ್ ಟೆಕ್ ನೋಡೋಣ, ಸೆಕೆಂಡ್ ಎನ್ವಿರಾನ್ಮೆಂಟ್ ನೋಡೋಣ. ಯಾಕಂದ್ರೆ ಇವೆರಡು ಪೇಪರ್ 2 ಅಲ್ಲಿ ನಿಮಗೆ ಕೈ ಹಿಡಿಯುತ್ತೆ. ಅರ್ಥ ಆಗ್ತಿದ್ಯಾ? ಪೇಪರ್ 2 ಅಲ್ಲಿ ನೀವು 1000 ಪೇಜ್ ಎಕನಾಮಿಕ್ ಸರ್ವೆ ಬಜೆಟ್ ಓದಿ ಸ್ಕೀಮ್ ಗಳನ್ನೆಲ್ಲ ಓದಿದ್ರು, ಸೊ ಇವರು ಕ್ಷೀರಭಾಗ್ಯ ಯೋಜನೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ಹಾಲು ಕೊಡ್ತಾರೋ 10 ಗಂಟೆಗೆ ಹಾಲು ಕೊಡ್ತಾರೋ ಅಂತ ಕೇಳುವಂತ ವ್ಯಕ್ತಿಗಳು. ಓಕೆ, ಹಂಗಾಗಿ ಅಷ್ಟು ಕಾನ್ಸಂಟ್ರೇಷನ್ ನಾವು ಮಾಡೋದಕ್ಕೆ ಆಗೋದಿಲ್ಲ KS ನಲ್ಲಿ.
ಸೊ ಆ ಕಾರಣದಿಂದ ಸೈನ್ಸ್ ಅಂಡ್ ಟೆಕ್ ಅಂಡ್ ಎನ್ವಿರಾನ್ಮೆಂಟ್ ಪೇಪರ್ 2 ಅಲ್ಲಿ ನಿಮಗೆ ಕೈ ಹಿಡಿದೇ ಹಿಡಿಯುತ್ತೆ. ಓಕೆ, ಎಕಾನಮಿನಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಫ್ ಯು ನೋ ದಿ ಬೇಸಿಕ್ಸ್ ಆಫ್ GDP, GNP ಅವೆಲ್ಲ, ದೆನ್ ಆಮೇಲೆ ಮಾನಿಟರಿ ಪಾಲಿಸಿ ಅಂಡ್ ಫಿಸ್ಕಲ್ ಪಾಲಿಸಿ, ಮ್ಯಾಕ್ಸಿಮಮ್ ಕ್ವಶನ್ಸ್ ಇಷ್ಟರಲ್ಲೇ ಬರುತ್ತೆ. ಇಷ್ಟಾದ್ರೂ ನಿಮಗೆ ಗೊತ್ತಿರುವಂತ ಅವಶ್ಯಕತೆ ಇದೆ. ಓಕೆ, ಕಲ್ಚರ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಫಾರಿನ್ ಅಂದಾಗ ಒನ್ಸ್ ಅಗೇನ್ ತುಂಬಾ ಡೀಪ್ ಆಗಿ ಇವ್ರೇನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೇಳಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಡೀತಿರುವಂತ ಗಾಲ್ವನ್ ವ್ಯಾಲಿ ಇರ್ಬೋದು, ಅಥವಾ LAC LOC ಡಿಫರೆನ್ಸ್ ಇರ್ಬೋದು. ಓಕೆ, ಆಮೇಲೆ ಚೈನಾ ಜೊತೆ ಇವಾಗ ನಡೀತಿರುವಂತ ಇದಿರ್ಬೋದು, ಅಥವಾ USA ಮತ್ತೆ ಚೈನಾದ ವಾರ್, ಏನ್ ಟ್ರೇಡ್ ವಾರ್ ಇದೆ, ಇಷ್ಟೆಲ್ಲ ವಿಚಾರಗಳು ನಮಗೆ ಬರಲ್ಲ. ಬಟ್ ಇದ್ರ ಮೂಲಕವಾಗಿ ಮ್ಯಾಪಿಂಗ್ ಗಳು ನಮಗೆ ಬರುತ್ತೆ. ಒಂದು ವಿಚಾರ ಮ್ಯಾಥ್ಸ್ ದ ಫಾಲೋಯಿಂಗ್ ಗಳು ಬರುತ್ತೆ. ಓಕೆ, ಮ್ಯಾಥ್ಸ್ ದ ಫಾಲೋಯಿಂಗ್ ಆಲ್ರೆಡಿ ನಾನು ಯೂಟ್ಯೂಬ್ ಅಲ್ಲಿ ಒಂದು ಕಾಪರ್ ಕೋಡ್ ಟ್ರಿಕ್ ಹಾಕಿದೀನಿ. ಮ್ಯಾಥ್ಸ್ ದ ಫಾಲೋಯಿಂಗ್ ಏನು ಗೊತ್ತಿಲ್ಲ ಅಂದ್ರೂ ನೀವು ಅದನ್ನ ಹೆಂಗ್ ಕ್ರ್ಯಾಕ್ ಮಾಡಬಹುದು ಅಂತ. ಇದನ್ನ ಲಾಸ್ಟ್ ಸೆಷನ್ ಅಲ್ಲಿ ನಾವು ಸ್ವಲ್ಪ ಆ ತರ ವಿಚಾರಗಳನ್ನ ನೋಡೋಣ. ಏನು ಗೊತ್ತಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡೋದು ಹೆಂಗೆ ಅಂತ ಲಾಸ್ಟ್ ಸೆಷನ್ ಅಲ್ಲಿ ನೋಡೋಣ. ಓಕೆ, ಸೊ ಹಾಗಾಗಿ ಫಾರಿನ್ ಅಲ್ಲಿ ಆ ತರ ನೋಡಬೇಕು. ಪೊಲಿಟಿನಲ್ಲಿ ಓನ್ಲಿ ಆರ್ಟಿಕಲ್ಸ್, ಬಿಕಾಸ್ ಈಗ ನಾವು ಲಾಸ್ಟ್ 3 years UPSC ಪೇಪರ್ ನೋಡಿದ್ರು ಕೂಡ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಆರ್ಟಿಕಲ್ 14 ವರ್ಸಸ್ ಆರ್ಟಿಕಲ್ 19 ಬರ್ತಿರೋದು. ಬಿಕಾಸ್ ನೀವು ಬೇಸಿಕ್ಸ್ ಮುಗಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ನೀವು ಬೇಸಿಕ್ಸ್ ಮುಗಿಸ್ಕೊಂಡಿದ್ರೆ ನಮಗೆ ಗೊತ್ತಿದೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಎಂಡ್ ಇಲ್ಲೇ ಇಲ್ಲ. ಆ ಲಿಸ್ಟ್ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಹಾಗಾದ್ರೆ ಹೊಸದಾಗಿ ಅವರಿಗೆ ಆಡ್ ಮಾಡುವಂತ ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ? ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 20. ಓಕೆ, ಆರ್ಟಿಕಲ್ 20 ಅಲ್ಲಿ ಕನ್ವಿಕ್ಷನ್ ಬಗ್ಗೆ ಅವ್ರು ಏನಾರ ಮಾಡಕ್ಕಾಗತ್ತಾ? ಆಗಲ್ಲ. ಆರ್ಟಿಕಲ್ 20T ಅರೆಸ್ಟ್ ಅಂಡ್ ಡಿಟೆನ್ಷನ್, ಇದ್ರ ಮಧ್ಯದಲ್ಲಿ ಏನಾರ ಮಾಡಕ್ಕಾಗತ್ತಾ? ಆಗಲ್ಲ. ರೈಟ್ ಟು ಲೈಫ್ ಬ್ರಾಡ್, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಬ್ರಾಡ್. ಇವೆರಡರ ಮಧ್ಯದಲ್ಲೇ ಎಲ್ಲಾ ಹೊಸ ವಿಚಾರಗಳು ಬರ್ತಿರೋದು. ಫಾರ್ ಎಕ್ಸಾಂಪಲ್ 2019 IAS ಪ್ರಿಲಿಮ್ಸ್ ನೋಡಿದ್ರೆ ಕೇರಳದಲ್ಲಿ ಒಂದು ಲವ್ ಮ್ಯಾರೇಜ್, ಲವ್ ಜಿಯಾದಿ ಆಯ್ತು. ಸೊ ಹಾಗಾಗಿ ಅವ್ರನ್ನ ಅವ್ರ ಇಷ್ಟ ಬಂದಂಗೆ ಅವ್ರ ಮದುವೆ ಆಗೋದಕ್ಕೆ ಯಾವ ಆರ್ಟಿಕಲ್ ಅಂಡರ್ ಬರುತ್ತೆ ಅಂತ ಪ್ರಶ್ನೆ ನಮಗೆ ಬಂದಂತದ್ದು. ಇದು ದಿಸ್ ಇಸ್ ಒನ್ಸ್ ಅಗೇನ್ ರಿಗ್ರೆಸಿವ್. ಅಂದ್ರೆ UPSC ಕೂಡ ಮತ್ತೆ ಬ್ಯಾಕ್ ಟು ದ ಫಾರಂ ಆಫ್ 2011-12 ಪೇಪರ್ ನ ತರ ಅವ್ರು ರೆಪ್ಲಿಕೇಟ್ ಮಾಡ್ತಿದ್ದಾರೆ. ಸೊ ಪೊಲಿಟಿನಲ್ಲಿ ಏನ್ ಮಾಡ್ತಿದ್ದಾರೆ, ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ. ಲಕ್ಷ್ಮೀಕಾಂತ್ ಸಾಹೇಬ್ರು 265 ಕ್ವಶನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೋಚಿಂಗ್ ಸೆಂಟರ್ ಕ್ವಶನ್ಸ್ ಗಳು ಕೊಟ್ಟಿರೋದ್ರಿಂದ ಇವ್ರು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಬ್ಯಾಕ್ ಟು ಬೇಸಿಕ್ಸ್ ಹೇಳ್ತಿದ್ದಾರೆ. ಹಾಗಾಗಿ ಆರ್ಟಿಕಲ್ 14, ಆರ್ಟಿಕಲ್ 19 ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸ ಅಥವಾ ಯಾವ್ದಾರ ಕರೆಂಟ್ ಅಫೇರ್ಸ್ ಇವೆರಡರ ಮಧ್ಯದಲ್ಲಿ ಯಾವ್ದಕ್ ಬರುತ್ತೆ ಅನ್ನೋದನ್ನ ನೀವು ಸ್ಟ್ರಾಂಗ್ ಆಗಿ ಕಲ್ತ್ರೆ ಇಷ್ಟ್ರ ಮೇಲೆ ನಿಮಗೆ ಕ್ವಶನ್ಸ್ ಜಾಸ್ತಿ ಬರೋ ಸಾಧ್ಯತೆ ಇದೆ. ಹೆಲ್ತ್ ವೆರಿ ಇಂಪಾರ್ಟೆಂಟ್. 2011 ಪೇಪರ್, 2014 ಪೇಪರ್, 17 ಪೇಪರ್, ಈ ಮೂರಲ್ಲೂ ಕೂಡ ನಮಗೆ ವೈರಸ್ ಗಳ ಮೇಲೆ, ಮಲೇರಿಯಾ ಮೇಲೆ ಈ ಕ್ವಶನ್ ಬಂದಿದೆ. ಡೆಂಗು, ಚಿಕನ್ ಗುನ್ಯಾ ಮೇಲೂ ಈ ಕ್ವಶನ್ ಬಂದಿದೆ. ಅಂಡ್ ಹಾಗಾಗಿ ಪೇಪರ್ 2 ಅಲ್ಲಿ ನಿಮಗೆ ಹೆಲ್ತ್ ವೈಸ್ ಕಾನ್ಸೆಪ್ಟ್ಸ್ ಗಳು ಜಾಸ್ತಿ ಬರುತ್ತೆ. ಸ್ಕೀಮ್ ಅಂತೂ ನಾನು ಏನು ಸೆಂಟ್ರಲ್ ಸ್ಕೀಮ್ಸ್ ಇದೆ ಅಷ್ಟು ನಾನು ಹೇಳ್ತೀನಿ. ಸ್ಟೇಟ್ ಸ್ಕೀಮ್ಸ್ ಇನ್ನೊಬ್ರು ಬಂದು ಹೇಳ್ತಾರೆ. ಡಿಫೆನ್ಸ್, ಸೋಷಿಯಲ್ ಇಶ್ಯೂಸ್ ಬಿಡಿ, ಅದು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಿ ಬರಲ್ಲ. ಇದರಲ್ಲಿ ಡಿಸಾಸ್ಟರ್ ಅಂತೂ ನಮಗೆ ಏನ್ ಮೊನ್ನೆ ಸ್ಟೈರಿನ್ ಗ್ಯಾಸ್ ಏನಾಯ್ತಲ್ಲ ಅದು ಒಂದು ವಿಚಾರ ಮೇಜರ್ ಆದಂತದ್ದು. ಅದು ಬಿಟ್ರೆ ಇವೆಲ್ಲ ರಟ್ಟ ಹೊಡೆಯುವಂಥದ್ದು. ಡಿಫೆನ್ಸ್, ಇಂಡೆಕ್ಸ್, ಅವಾರ್ಡ್, ಪರ್ಸನ್ ಅಂಡ್ ಸ್ಪೋರ್ಟ್ಸ್, ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಇವರು ಮಾಡ್ತಾರೆ. ಅದನ್ನ ಲಾಸ್ಟ್ ನಾವು ಬೈ ಹಾರ್ಟ್ ಹೊಡಿತಾ ಹೋಗ್ಬೇಕು. ಓಕೆ, ಇಷ್ಟು ವಿಚಾರಗಳ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಇಷ್ಟು ವಿಚಾರವಾಗಿ ನಾನು ಕರೆಂಟ್ ಅಫೇರ್ಸ್ ಮಾಡಿದೀನಿ. ಬಟ್ ನನ್ನ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಯಾಕೆ ತಗೊಂಡಿರೋ ಗೊತ್ತಿಲ್ಲ, ತುಂಬಾ ಡೀಟೇಲ್ ಇದೆ. ಅಷ್ಟು ನಮಗೆ ಓದೋದಕ್ಕಾಗೋದು ಇಲ್ಲ. ಅದರಿಂದ ನಾನು ಕೆಲವು ಸತ್ವಗಳನ್ನ ತೆಗೆದುಬಿಟ್ಟು ನಾನು ಅದನ್ನ ಹೇಳ್ತಾ ಬರ್ತೀನಿ. ಈಗ ಇದರಲ್ಲಿ ನೀವು ಕ್ಲಾಸ್ ಅಲ್ಲಿ ಐದರ ಎಕ್ಸ್ಪ್ಲನೇಷನ್ ನೀವು ಬೇಕಾದ್ರೆ ಪಾಯಿಂಟ್ ಮಾಡ್ಕೊಬಹುದು. ಆರ್ಎಲ್ಸ್ ನೀವು ಇದನ್ನ ಲಾಸ್ಟ್ ಬೇಕಾದ್ರೆ ಒಂದು ಫೋಟೋ ತೆಕ್ಕೊಂಡು ನೀವು ಅದನ್ನ ಏನ್ ಸ್ಮಾರ್ಟ್ ವರ್ಕ್ ಮಾಡ್ತಿರೋ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಹೇಳ್ತಿರೋಂಥದ್ದು ಏನಂದ್ರೆ, ಹೆಂಗೆ ನಾವು ಈ ಕೋರ್ಸ್ ಅನ್ನು ತಗೊಂಡು ಹೋಗ್ತೀವಿ ಅಂತಂದ್ರೆ, ನಾನೀಗ ಫಸ್ಟ್ ಒಂದಿಷ್ಟು ಪಾಯಿಂಟ್ಸ್ ಲಿಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಹೇಳ್ತಿರೋಂಥದ್ದು ಇದು ಸರ್ಟೈನ್ ಇನಿಷಿಯಲ್ ಮಂತ್ಸ್ ಇಂದು ಕರೆಂಟ್ ಅಫೇರ್ಸ್. ಯಾವ್ದೊಂದು ಟಾಪಿಕ್ ನಾವು ಬಿಟ್ಟಿಲ್ಲ. ವಿ ಹ್ಯಾವ್ ಎ ಟೀಮ್ ವರ್ಕಿಂಗ್ ಫಾರ್ ಇಟ್. ನಾನು ಇದು ಕಂಟಿನ್ಯೂ ವರ್ಕ್ ಮಾಡ್ತಿದ್ದೀನಿ. ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಇಷ್ಟೇ ಮ್ಯಾಕ್ಸಿಮಮ್ ಟಾಪಿಕ್ಸ್ ಇರುವಂತದ್ದು. ಐ ಥಿಂಕ್ ಇಟ್ಸ್ ಮಂತ್ ಆಫ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಇರುವಂತದ್ದು. ಒಂದಿಷ್ಟು ಲಿಸ್ಟ್ ಅನ್ನ ಮಾಡಿ ನಾನು ಈ ಲಿಸ್ಟ್ ಅನ್ನ ನಿಮಗೆ ಟೋಟಲ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೀವು ಬೇಕಾದ್ರೆ ಸ್ಕ್ರಿಬಲ್ ಪಾಯಿಂಟ್ ಮಾಡಂಗಿದ್ರೆ ಮಾಡ್ಕೊಳ್ಳಿ, ಅಥವಾ ಲಾಸ್ಟ್ ನೀವು ಫೋಟೋ ತೆಕ್ಕೊಳ್ಳಿ. ದೆನ್ ಇದಾದ್ಮೇಲೆ ವಿಲ್ ಹ್ಯಾವ್ 5 minutes ಟೈಮ್. ಆ 5 minutes ಅಲ್ಲಿ ನೀವು ಇಷ್ಟು ರಿವಿಷನ್ ಮಾಡಿ ಮತ್ತೆ ನಾನು 20 ಟಾಪಿಕ್ಸ್ ಹಾಕ್ತೀನಿ. ಸೊ ಈ ಲೆಕ್ಕದಲ್ಲಿ ವಿಲ್ ರಿವೈಸ್ ಅಂಡ್ ವಿಲ್ ಗೋ ಫಾರ್ವರ್ಡ್, ರಿವೈಸ್ ವಿಲ್ ಗೋ ಫಾರ್ವರ್ಡ್. ಈಗ ಮತ್ತೆ 24th ಎಕ್ಸಾಮ್ ನಡೆಯುತ್ತಾ ಇಲ್ಲ. ಒನ್ಸ್ ಅಗೇನ್ ಪರ್ಸನಲಿ ನಡಿಬಾರ್ದು. ಓಕೆ, ನಡೆಸ್ತೀವಿ ಅಂತ ಕೂತ್ರೆ ಏನ್ ಮಾಡಕ್ಕಾಗಲ್ಲ. ಓಕೆ, ನೀವೇ ಗೆಲ್ರಿ. ಬಟ್ ಇದರಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ಸ್ ಗಳು ಅಥವಾ ಇವಾಗ ಸ್ಟೂಡೆಂಟ್ಸ್ ಗೆ ಒಂದು ಸಪೋರ್ಟ್ ಇಲ್ಲದೆ ಇರೋ ಕಾರಣದಿಂದ ಈಗ ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡಬೇಕು, ಕಟ್ ಆಫ್ ತುಂಬಾ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿನಲ್ಲಿ ಬಹಳ ಜನ ಇದ್ದಾರೆ. ದಯವಿಟ್ಟು ಅದಕ್ಕೆ ಒಳಗಾಗ್ಬೇಡಿ. ಈಗ ನಿಮ್ ಪ್ರಕಾರ ಇವಾಗ 105 ಸೀಟ್ 106 ಸೀಟ್ ಇದೆ, ಕಟ್ ಆಫ್ ತುಂಬಾ ಜಾಸ್ತಿ ಹೋಗುತ್ತೆ. 400 ಸೀಟ್ ಇದ್ದಾಗ್ಲೇ ನಮಗೆ ಕಟ್ ಆಫ್ ಇದ್ದಂತದ್ದು 200 ಅರೌಂಡ್. ಸೊ ಹಂಗಾರೆ 106 ಹೋದ್ರೆ ಅಂತ ಪ್ರಶ್ನೆ ಬಹಳ ಜನ ಆಗ್ತಿದ್ದಾರೆ. ಅಂದ್ರೆ ನಿಮ್ ಪ್ರಕಾರ ಈಗ 5 ಸೀಟ್ ಇತ್ತು ಅಂದ್ರೆ ಕಟ್ ಆಫ್ 400-398 ಆಗುತ್ತಾ? ವಿಚ್ ಇಸ್ ಲಾಜಿಕಲಿ ಇಂಪಾಸಿಬಲ್. ಸೊ ಹಾಗಾಗಿ ತುಂಬಾ ಇದರಲ್ಲಿ ನೀವು ಎಕ್ಸ್ಟ್ರಾ ಹೊಡೆಯಕ್ಕೆ ಹೋಗ್ಬೇಡಿ. ಎಷ್ಟೇ ಅಂದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇರೋದ್ರಿಂದ ಆ ಕಟ್ ಆಫ್ ಅದ್ರ ಮಧ್ಯದಲ್ಲೇ ಬೀಳುತ್ತೆ. ಅರೌಂಡ್ ಮ್ಯಾಕ್ಸಿಮಮ್ ಒಂದು ಪ್ಲಸ್ ಮೈನಸ್ ನಿಮಗೆ ಒಂಚೂರು ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬೋದು. ಅದು ಬಿಟ್ಟು ಓವರ್ ಆಗಿ ನೀವು ಅದನ್ನ ಅಟೆಂಪ್ಟ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಮತ್ತೆ ಈ ಸತಿ ನನಗೆ ಗೊತ್ತಿರೋ ಪ್ರಕಾರ, ಈಗ ನಾನು ನೋಡಿರೋ ಪ್ರಕಾರ ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡ್ಬೇಕಂತಾನೆ ಜೋಶಲ್ಲಿ ಇದ್ದಾರೆ. ಅಷ್ಟು ಅವಶ್ಯಕತೆ ಇಲ್ಲ. ಲಾಸ್ಟ್ ಸತಿ
ತುಂಬಾ ಕಂಫರ್ಟಬಲ್ ಆಗಿ ಕ್ಲಿಯರ್ ಮಾಡಿದವರು ಇದಾರೆ, ಎಕ್ಸಾಮ್ಸ್ ಬರ್ದವ್ರು ಇದಾರೆ. ಈ ಟೋಟಲ್ ನಮ್ಮ 3 ಬ್ರಾಂಚ್ ಗಳು ಧಾರವಾಡ, ದಾವಣಗೆರೆ, ಬೆಂಗಳೂರು 3 ಬ್ರಾಂಚ್ ಅಲ್ಲಿ ಸೇರಿ ಈಗ 23 ಮೆಂಬರ್ಸ್ ಆಲ್ರೆಡಿ ಸರ್ವಿಸ್ ಅಲ್ಲಿ ಇದ್ದಾರೆ. ಓಕೆ, ಸೊ ಈಗ ನಾನು ಹೇಳ್ತಿರೋ ಪಾಯಿಂಟ್ ಏನಂತಂದ್ರೆ ಲಿಮಿಟೆಡ್ ಅಂಡ್ ಸ್ಟ್ರಾಟಜಿಕ್ ಏರಿಯಾಸ್ ಅನ್ನ ಮಾತ್ರ ಸ್ವಲ್ಪ ನೀವು ಫೋಕಸ್ ಮಾಡಿ. ಅದನ್ನ ಲಾಸ್ಟಿಗೆ ನಾವು ಯಾವ್ದನ್ನ ಅಟೆಂಪ್ಟ್ ಮಾಡಬೇಕು, ಯಾವ್ದನ್ನ ಅಟೆಂಪ್ಟ್ ಮಾಡಬಾರ್ದು ಅನ್ನೋದನ್ನ ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಮ್ಯಾಕ್ಸಿಮಮ್ ಅದು ಬಿಟ್ಟು ಇನ್ನೇನ್ ಕೇಳಬಹುದು KPSC ಅನ್ನೋದ್ರ ಮೇಲೆ ನಾವು ಲಾಸ್ಟಿಗೆ ಫೋಕಸ್ ಮಾಡೋಣ. ಈಗ ಸೈನ್ಸ್ ಅಂಡ್ ಟೆಕ್ನಿಕ್ ಟಾಪಿಕ್ಸ್ ಗಳನ್ನ ನೋಡ್ತಾ ಹೋಗೋಣ. ರೈಟ್, ಓಕೆ. ಫಸ್ಟ್ ಟಾಪಿಕ್ ಬಂದು ನಮಗೆ ಈ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಂದದ್ದು ಜುಪಿಟರ್ ಸ್ಟ್ರೈಪ್ಸ್. ಫಸ್ಟ್ ಟೈಮ್ ಇವ್ರು ಏನ್ ಮಾಡೋದಂದ್ರೆ ಜುಪಿಟರ್ ಅಲ್ಲಿ ಸ್ಟ್ರೈಪ್ಸ್ ಇದೆ ಅಂತ ಕರೆದ್ರು. ಜುಪಿಟರ್ ಇನ್ ಪ್ಲಾನೆಟ್ಸ್, ಜುಪಿಟರ್ ಇಂದು ಸ್ಯಾಟಲೈಟ್ಸ್ ಗಳಲ್ಲ, ಜುಪಿಟರ್ ಮೇಲೆ ಸ್ಟ್ರೈಪ್ಸ್ ಇದೆ ಅಂತ ಕರೆದ್ರು. ಹಾಗಾಗಿ ಇಲ್ಲಿ ಇರುವಂತ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಲೈಟ್ ಝೋನ್, ಲೈಟ್ ಇರುವಂತದ್ದನ್ನ ಝೋನ್ ಅಂತ ಕರೀತಾರೆ, ಡಾರ್ಕ್ ಇರುವಂತದ್ದನ್ನ ಅವ್ರು ಬ್ಯಾಂಡ್ ಅಂತ ಕರೀತಾರೆ. ಲೈಟ್ ಅನ್ನೋ ಏರಿಯಾ ಅಥವಾ ಝೋನ್ ಅನ್ನೋ ಏರಿಯಾದಲ್ಲಿ ಏರ್ ಮೇಲೆ ಹೋಗ್ತಿದೆ, ಡಾರ್ಕ್ ಅನ್ನೋ ಜಾಗದಲ್ಲಿ ನಮಗೆ ಏರ್ ಕೆಳಗಡೆ ಬರ್ತಿದೆ. ನಾವು ಅದನ್ನ ಏನು ಅರ್ಥಿಗೆ ಅಥವಾ ನಾವು ಜಿಯೋಗ್ರಫಿಕಲ್ ನಾವು ನೋಡಿದಾಗ ನಮಗೆ ಯಾವ್ದಾದ್ರು ಜಾಗ ಸನ್ಲೈಟ್ ಇಂದ ಹೀಟ್ ಆಗಿದ್ದು ಆ ಜಾಗದಲ್ಲಿ ನಮಗೆ ಗಾಳಿ ಮೇಲೋಗೋ ಕಾರಣದಿಂದ ದಟ್ ಇಸ್ ಸಿಮಿಲರ್. ಬಟ್ ಇಲ್ಲಿರುವಂತ ಟ್ರ್ಯಾಕ್ ಪಾಯಿಂಟ್ ಏನು, ನೀವು ಏನ್ ವಿಚಾರ ನೋಡ್ಕೋಬೇಕು, ಎಕ್ಸಾಮ್ ಇಂದ ಕ್ವಶನ್ ಏನ್ ಬರ್ಬೋದು ಅಂತಂದ್ರೆ ಇದರಲ್ಲಿ ಏನ್ ಡಿಫರೆನ್ಸ್ ನಮಗೆ ಸ್ಟ್ರೈಪ್ ಕಲರ್ ಡಿಫರೆನ್ಸ್ ಕಾಣುತ್ತೆ, ಇದು ಕೆಮಿಕಲ್ ಮತ್ತೆ ಟೆಂಪರೇಚರ್ ಆಧಾರಿತ ಮೇಲೆ ಜುಪಿಟರ್ ಅಲ್ಲಿ ಬರ್ತಾ ಇರೋದು. ಅದೇ ನಾವು ಅರ್ಥಲ್ಲಿ ನೋಡಿದ್ರೆ ಟೆಂಪರೇಚರ್ ಆಧಾರಿತ ಮೇಲೆ ನಮಗೆ ಕಲರ್ ಡಿಫರೆನ್ಸ್ ಆಗುತ್ತದೆ. ಫಾರ್ ಎಕ್ಸಾಂಪಲ್ ಅದನ್ನ ಅವರು ಇನ್ಫ್ರಾರೆಡ್ ಇಂದ ನೋಡಿದ್ರೆ ನಮಗೆ ಸೆಂಟರ್ ಅಲ್ಲಿ ರೆಡ್ಡಿಶ್ ಏರಿಯಾ ಬರುತ್ತೆ ಈಕ್ವೇಟರ್ ಹತ್ರ. ಓಕೆ, ಮೇಲೋಗ್ತಾ ಬ್ಲೂಯಿಶ್ ಏರಿಯಾ ಬರುತ್ತೆ. ಅದು ಯಾಕೆ ಅರ್ಥ ಮೇಲೆ ಟೆಂಪರೇಚರ್ ವಿಚಾರವಾಗಿ ಬರ್ತಿರುವಂತದ್ದು. ಅದೇ ನಮಗೆ ಜುಪಿಟರ್ ಅಲ್ಲಿ ಯಾಕೆ ಬರ್ತಿದೆ, ಇಟ್ ಇಸ್ ಕೆಮಿಕಲ್ ಆಸ್ ವೆಲ್ ಆಸ್ ಟೆಂಪರೇಚರ್, ಎರಡು ವಿಚಾರವಾಗಿ ನಮಗೆ ಜುಪಿಟರ್ ಸ್ಟ್ರೈಪ್ಸ್ ಇದೆ. ಓಕೆ, ಇಷ್ಟು ವಿಚಾರ ತಿಳ್ಕೊಳ್ಳಿ. ಇದಾದ್ಮೇಲೆ ನೀವು ಇದ್ರ ಮೇಲೆ ಹೋಮ್ ವರ್ಕ್ ಮಾಡಂಗಿದ್ರೆ ಈ ಜುಪಿಟರ್ ವಿಚಾರ ಬಂದಿರೋ ಕಾರಣದಿಂದ ಓಕೆ ಜುಪಿಟರಿನ ಮೂನ್ಗಳ ಬಗ್ಗೆ ನೀವು ಒಂದು ಬೇಸಿಕ್ ನೋಡಬಹುದು. ಓಕೆ, ಮತ್ತೆ ಅದಕ್ಕಿಂತ ಆ ಚೌಕಟ್ಟಿನ ಮೀರಿ ನೀವು ಮತ್ತೆ ಮೇಲೆ ಹೋಗ್ಬಿಡಿ. ಅರ್ಥ ಆಗ್ತಿದ್ಯಾ? ಒಂದ್ ಸ್ಟೆಪ್ ನಮಗೆ ಮೇಲೆ, ಒಂದ್ ಸ್ಟೆಪ್ ಕೆಳಗಡೆ ನಾವು ನೋಡಬೇಕು. ಓಕೆ, ನೆಕ್ಸ್ಟ್ ಅಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಡಿಫ್ಲೆಕ್ಷನ್ ಅಸೆಸ್ಮೆಂಟ್ ಅಂತ AIDA, ಅಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಡಿಫ್ಲೆಕ್ಷನ್. ಅಸ್ಟ್ರಾಯ್ಡ್ ಗಳು ನಮಗೆ ಎಲ್ಲಿದೆ? ಅಸ್ಟ್ರಾಯ್ಡ್ ಎಲ್ಲಿದೆ? ಮಧ್ಯದಲ್ಲಿದೆ. ಬಿಗ್ಗೆಸ್ಟ್ ಅಸ್ಟ್ರಾಯ್ಡ್ ಯಾವುದು? KPS ಅಲ್ಲಿ ಇಂಥವು ಬರ್ತವೆ, UPS ಅಲ್ಲಿ ಅಂತ ಬರಲ್ಲ. ಯಾವುದು? ಸಿರೀಸ್. ಮತ್ತೆ ಎರಡು ಅಸ್ಟ್ರಾಯ್ಡ್ ಮೇಲೆ ಆಲ್ರೆಡಿ ಲಾಸ್ಟ್ 2 ವರ್ಷದಿಂದ ಕಳಿಸ್ತಾನೆ ಇದ್ದಾರೆ. 2 ಅಸ್ಟ್ರಾಯ್ಡ್ ಬಗ್ಗೆ ಯಾವ್ದು ಯಾವ್ದು ಬೇಗ 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 ಸೀರೀಸ್ ಮತ್ತೆ ಬೆನ್ನು. ಓಕೆ, 2 ಅಸ್ಟ್ರಾಯ್ಡ್ ಮೇಲೆ ಮಾಡ್ತಿದ್ದಾರೆ, ಸೀರೀಸ್ ಮತ್ತೆ ಬೆನ್ನು. ಆ 2 ವಿಚಾರ ನೋಡ್ಕೊಳ್ಳಿ. ಅದು ಬಿಟ್ಟು ಯಾವ್ದು ಅಸ್ಟ್ರಾಯ್ಡ್ ಕೆಳಕ್ ಚಾನ್ಸೇ ಇಲ್ಲ. ಅವ್ರು ಎಲ್ಲೋ ಕನ್ಸಿಗೆ ಬಂದಿದ್ದು ಯಾವ್ದೋ ಕೆಳಕ್ ಚಾನ್ಸ್ ಇಲ್ಲ, ಕರೆಂಟ್ ಅಫೇರ್ಸ್ ಮೇಲೆ ಬರುತ್ತೆ 2 ವಿಚಾರ. ದೆನ್ ಅಸ್ಟ್ರಾಯ್ಡ್ ಬೆಲ್ಟಿಗೂ ಕುಪಿಯರ್ ಬೆಲ್ಟಿಗೂ ಡಿಫರೆನ್ಸ್ ನೋಡಿ. ಕುಪಿಯರ್ ಬೆಲ್ಟ್ ನಮಗೆ ಬರೋದು ಈ ಕಡೆ ನೆಪ್ಚ್ಯೂನ್ ಆದ್ಮೇಲೆ ಬರುವಂತದ್ದು ಕ್ಯೂಪಿಯರ್ ಬೆಲ್ಟ್. ಇಲ್ಲಿ ನಮಗೆ ಅರ್ತ್ ಮಾರ್ಸ್ ಜುಪಿಟರ್ ಮಧ್ಯೆ ಬರುವಂತದ್ದು ಅಸ್ಟ್ರಾಯ್ಡ್ ಬೆಲ್ಟ್. ಈ ಅಸ್ಟ್ರಾಯ್ಡ್ ಗಳು ಬಂದು ಅರ್ಥಿಗೆ ಅಪ್ಪಳಿಸೋದನ್ನ ಡಿಫ್ಲೆಕ್ಷನ್ ಮಾಡಬೇಕು ಅಂತ ಮಾಡ್ತಿರುವಂತದ್ದು AIDA. ಇದನ್ನ ಯಾರು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಬರುತ್ತಷ್ಟೇ. ನಿಮಗೆ ಇಷ್ಟು ಎಲ್ಲ ಡೀಟೇಲ್ ಕೇಳಲ್ಲ KPSC ನಲ್ಲಿ. ಯಾರು ಮಾಡ್ತಿದ್ದಾರೆ ಅಂದಾಗ ನಾಸಾ ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಇಸ್ರೋ ಅಥವಾ 1 and 2 ಈ ತರ ಬರುತ್ತೆ. ಇದನ್ನ ನಮಗೆ ನಾಸಾ ಮತ್ತೆ ESA ಇಬ್ರು ಸೇರ್ ಮಾಡ್ತಿರೋದು. ನಾಸಾ ಮತ್ತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಓಕೆ, ದೆನ್ ಇದರಲ್ಲೇ ಈ ಅಸ್ಟ್ರಾಯ್ಡ್ ಏನಿದೆಯಲ್ಲ, ನಾರ್ಮಲ್ ಆಗಿ ಅಸ್ಟ್ರಾಯ್ಡ್ ಗಳನ್ನ ಗಮನ ಹರಿಸಿ ಅದನ್ನ ನಾರ್ಮಲ್ ಆಗಿ ಅಸ್ಟ್ರಾಯ್ಡ್ ಗಳನ್ನ ಮ್ಯಾಪ್ ಮಾಡುವಂತ ವಿಚಾರ ನಾಸಾ ಮಾಡುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಒಂದು ಅಸ್ಟ್ರಾಯ್ಡ್ ಅನ್ನ ಹಿಡಿಬೇಕು ಅಥವಾ ಅದನ್ನ ಹೊಡಿಬೇಕು ಅನ್ನೋದಕ್ಕೋಸ್ಕರ ಒಂದು ಮಿಷನ್ ಅನ್ನ ನೆಕ್ಸ್ಟ್ ESA ಕಳಿಸ್ತಾರೆ. ESA ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಅದನ್ನ ಹೆರಾ ಪ್ರೋಬ್ ಅಂತ ಕರೀತಾರೆ, HERA, ಹೆರಾ ಅಂತ ಹೆಸರು. ಈಗ ಮತ್ತೆ ಕ್ವಶನ್ ಹೆರಾ ಪ್ರೋಬ್ ಎದುರುದು ಅಂತ ಅಂದ್ಬಿಟ್ಟು ಬರೋಂಥ ಸಾಧ್ಯತೆಗಳಿದೆ. ಓಕೆ, ದೆನ್ ಚಂದ್ರಯಾನ್ ಬೇಜಾರಿನ ಸಂಗತಿ, ನಮಗೆ ಕಾಂಟ್ಯಾಕ್ಟ್ ಲೂಸ್ ಆಯ್ತು. ಬಟ್ ಚಂದ್ರಯಾನ ನಮಗೆ 3 ವಿಚಾರಗಳು ನಿಮಗೆ ಗೊತ್ತಿರಬೇಕು. ಒಂದು ಆರ್ಬಿಟರ್, ಒಂದು ಲ್ಯಾಂಡರ್, ಒಂದು ರೋವರ್. ಓಕೆ, ಲ್ಯಾಂಡರ್ ಹೆಸರೇನು? ವಿಕ್ರಮ್. ಓಕೆ, ದೆನ್ ರೋವರ್ ಹೆಸರು ಪ್ರಜ್ಞಾನ್ ರೋವರ್. ಓಕೆ, ಅಷ್ಟು 3 ವಿಚಾರ. ದೆನ್ ಆಮೇಲೆ ಚಂದ್ರಯಾನ್ 1 ಗೂ 2 ಗೂ ಏನ್ ಡಿಫರೆನ್ಸ್? ಚಂದ್ರಯಾನ್ 1 ಗೂ 2 ಗೂ ಬೇಗ 3-4 ಪಾಯಿಂಟ್ಸ್ ತಗೊಂಡ್ಬಿಡಿ. ವೇಟ್ ಅಂತೂ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಕ್ರೊನಾಲಜಿನೂ ನಮಗೆ ಗೊತ್ತಿರೋದ್ರ ಬಗ್ಗೆ ಇಲ್ಲ. ಒಂದು PSLV, ಇನ್ನೊಂದು GSLV. ಅದರಲ್ಲೂ ಕೂಡ ಇದೇನ್ ಮಾಡ್ತಾರೆ, ಕೆಲವೊಮ್ಮೆ PSLV ನಂಬರ್ಗಳು ಬರೋ ಸಾಧ್ಯತೆಗಳಿರುತ್ತೆ. ಚಂದ್ರಯಾನ್ 2 ಇರೋದ್ರಿಂದ ಚಂದ್ರಯಾನ್ 1 PSLV ನಲ್ಲಿ ಯಾವ ನಂಬರ್ ಇಂದ ಲಾಂಚ್ ಮಾಡಿದ್ರು ಅಂತ ಬರುತ್ತೆ, C11. ಅದೊಂದು ನಿಮಗೆ ಗೊತ್ತಿರುತ್ತೆ. ಓಕೆ, ಚಂದ್ರಯಾನ್ 1 ಬರೀ ಆರ್ಬಿಟರ್ ಮಾತ್ರ ಇತ್ತು. ಇದು ಆರ್ಬಿಟರ್, ಲ್ಯಾಂಡರ್ ಅಂಡ್ ರೋವರ್.
ನಂಬರ್ ಆಫ್ ಸ್ಯಾಟಲೈಟ್ಸ್ ಕೂಡ ಚಂದ್ರಯಾನ್ 2 ಜಾಸ್ತಿ ಲಾಂಚ್ ಮಾಡ್ತು ಬೇರೆ ಬೇರೆ ಅವ್ರದ್ದು. ದೆನ್ ಚಂದ್ರಯಾನ್ 1 ಹೆಗ್ಗಳಿಕೆ ಏನಂತಂದ್ರೆ ವಾಟರ್ ಇರೋದನ್ನ ಅದು ಡಿಟೆಕ್ಟ್ ಮಾಡ್ತು. ಚಂದ್ರಯಾನ್ 1 ಡಿಟೆಕ್ಟೆಡ್ ಪ್ರೆಸೆನ್ಸ್ ಆಫ್ ವಾಟರ್. ಚಂದ್ರಯಾನ್ 2 ಏನಂತಂದ್ರೆ ನಾವು ಏನ್ ಪ್ಲಾನ್ ಮಾಡ್ಕೊಂಡಿದ್ವಿ ಅಂದ್ರೆ ನಾವು ಸೌತ್ ಪೋಲಿಗೆ ಕಳಿಸಿರುವಂತದ್ದು. ಯೂಶಲಿ ಸೌತ್ ಪೋಲಿಗೆ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಅಂಡ್ ಎಕ್ಸ್ಪ್ಲೋರ್ ಲೂನಾರ್ ಸೌತ್ ಪೋಲ್ ಇಂಡಿಯಾನೇ ಆಗ್ಬೇಕು ಅನ್ನೋ ಆಸೆ ಹಿಡ್ಕೊಂಡು ನಾವು ಅದನ್ನ ಕಳಿಸಿರುವಂತದ್ದು. ಓಕೆ, ಸೊ ಹಾಗೆ ಅಕಸ್ಮಾತ್ ಒಂದು ಆಪ್ಷನ್ ಸೌತ್ ಪೋಲಿಗೆ ಇವತ್ತರೆಗೂ ಯಾರು ಕಳಿಸಿದಾರ, ಯಾರು ಕಳಿಸಿಲ್ಲ, ಇದು ಕಳಿಸಿದ್ರೆ ಇಂಡಿಯಾ ಸೆಕೆಂಡ್ ಆಗ್ತಿದ್ದ, ಥರ್ಡ್ ಆಗ್ತಿದ್ದ, ಬ್ಲಾ 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 ಬರ್ಬೋದು. ಅದನ್ನ ನೋಡ್ಕೊಳ್ಳಿ. ಓಕೆ, ಇಷ್ಟು ವಿಚಾರ ಚಂದ್ರಯಾನ್ ಬಗ್ಗೆ. ಇದು ಜಸ್ಟ್ ನಾನು ಒಂದ್ ಸೆಕೆಂಡ್ ನಿಮಗೆ ಇದನ್ನ ಜಸ್ಟ್ ನಾನು ಇದು ಮಾಡ್ತಿದ್ದೀನಿ. ಕಂಟೆಂಟ್ ನೋಡಿ, ಇದನ್ನ ತುಂಬಾ ಕಂಟೆಂಟ್ ಇದೆ. ಓಕೆ, ಮ್ಯಾಕ್ಸಿಮಮ್ ಕಂಟೆಂಟ್ಸ್ ಮಾಡಿ, ಬಟ್ ಇಷ್ಟು ಕಂಟೆಂಟ್ UPSC ಬೇಕಾಗುತ್ತೆ. ಓಕೆ, ಇದ್ರಲ್ಲಿ ನಮಗೆ ಇನ್ನ ಡೀಟೇಲ್ ಆಗಿ ನಾವು ಎಲ್ಲದನ್ನು ಅಬ್ಸರ್ವ್ ಮಾಡಬೇಕು. ಓಕೆ, ಇಷ್ಟು ಡೀಟೇಲ್ ನಮಗೆ ಅವಶ್ಯಕತೆ ಇಲ್ಲ. KPSC ಎಷ್ಟು ಬೇಕು ನಾ ಅಷ್ಟು ಹೇಳ್ತಿದ್ದೀನಿ, ಬಿಕಾಸ್ ಇದು ಕ್ರಾಶ್ ಕೋರ್ಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಹೇಳಬೇಕು. ಇದು ನಮಗೆ 2 days ತಗೊಳುತ್ತೋ ಅಥವಾ ನಾವು EPS ಅಲ್ಲಿ ಹೋದ್ರೆ 4 days ತಗೊಳುತ್ತೋ ನಂಗೆ ಗೊತ್ತಿಲ್ಲ. ಸೊ ಡಿಪೆಂಡ್ ಅಪಾನ್ ದಟ್ ನಾವು ಇದನ್ನ ನೋಡ್ತಾ ಹೋಗೋಣ. ಬಟ್ ಇಷ್ಟೇ ಪಾಯಿಂಟ್ ಬೇಕಾಗಿರೋದು, ಇದನ್ನ ಮೀರಿ ಬರಲ್ಲ. ಲಾಸ್ಟ್ ಟೈಮ್ ಕೂಡ 70% ಕರೆಂಟ್ ಅಫೇರ್ಸ್ ನಾವೇನ್ 12 hours ಅಲ್ಲಿ ಮಾಡಿದ್ವಿ ಅದರಲ್ಲೇ ಬಂದಿತ್ತು. ಬಟ್ ಲಾಸ್ಟ್ ಟೈಮ್ ನಮಗೆ ಇಷ್ಟು ಡೆಪ್ತ್ ಆಗಿ ನಾವು ತಗೊಂಡಿಲ್ಲ. ದ ರೀಸನ್ ಈಸ್ ಲಾಸ್ಟ್ ಟೈಮ್ ಏನೋ ಟೈಮ್ ಇತ್ತು, ದೆನ್ ನಾವು ಬೇರೆ ಬೇರೆ ವಿಚಾರದಲ್ಲಿ ಕೆಲವು ಕವರ್ ಮಾಡಿದ್ವಿ. ಹಾಗಾಗಿ ಲಾಸ್ಟ್ ಅಲ್ಲಿ ನಾವು ಇದನ್ನ ಈಸಿಯಾಗಿ ತಗೊಂಡ್ವಿ. ಬಟ್ ಇವಾಗ ಸ್ವಲ್ಪ ನಾನು ಡೆಪ್ತ್ ಅಲ್ಲಿ ಇದನ್ನ ತಗೊಂತಾ ಇದ್ದೀನಿ. ರೈಟ್, ಓಕೆ. ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಟಾಪಿಕ್ ಇರೋದು K2 18B. ಯಾರಿಗಾದ್ರೆ ಡೌಟ್ ಇದ್ರೆ ಪ್ಲೀಸ್ ಸ್ಟಾಪ್ ಮಾಡ್ತೀವಿ. K2 18B. ಸೊ ಯಾವ್ದಾದ್ರೂ ಒಂದು ಡಿಸ್ಟೆಂಟ್ ಪ್ಲಾನೆಟ್ ಅಲ್ಲಿ ಅಥವಾ ಎಕ್ಸೋ ಪ್ಲಾನೆಟ್ ಅಂತ ಕರೀತಾರೆ. ಎಕ್ಸೋ ಪ್ಲಾನೆಟ್ ಅಂದ್ರೆ ಏನು? KPSC ಇಷ್ಟೇ ಬರೋದು. UPSC ನಲ್ಲಿ ಇದನ್ನ 3 ಸ್ಟೇಟ್ಮೆಂಟ್ ಕೊಟ್ಟು ಕೇಳ್ತಾರೆ. ಎಕ್ಸೋ ಪ್ಲಾನೆಟ್ ಅಂತ ಏನ್? ಎಕ್ಸೋ ಪ್ಲಾನೆಟ್ ಅಂದ್ರೆ ಏನು? ಬೇಗ ಯಾರಾದ್ರು ಎಕ್ಸೋ ಪ್ಲಾನೆಟ್. ಎಕ್ಸೋ ಪ್ಲಾನೆಟ್ ಸೋಲಾರ್ ಸಿಸ್ಟಮ್ ಅಲ್ಲಿ ಇದ್ರೆ ಪ್ಲಾನೆಟ್, ಸೋಲಾರ್ ಸಿಸ್ಟಮ್ ಇಂದ ಹೊರಗಡೆ ಹೋದ್ರೆ ಎಕ್ಸೋ ಪ್ಲಾನೆಟ್. ಯಾವ್ದಾರ ಫಸ್ಟ್ ಎಕ್ಸೋ ಪ್ಲಾನೆಟ್ ಅಲ್ಲಿ ನೀರಿದೆ ಅಂತ ಕಂಡುಹಿಡಿದಿದ್ರೆ ಅದು ಇದೆ ನಂಬರ್ K2 18B. ಓನ್ಲಿ ಎಕ್ಸೋ ಪ್ಲಾನೆಟ್ or the first time discovered water vapor exoplanet ಅಲ್ಲಿ. ಓಕೆ, ಅದೇ ತರ ನಮಗೆ ಇನ್ನೊಂದು ಬರುತ್ತೆ. ಇದು CAPF ಅಲ್ಲಿ ಬಂದಿತ್ತು ಪ್ರಶ್ನೆ. ಓಕೆ, ಸೂಪರ್ ಅರ್ತ್ ಅಂದ್ರೆ ಏನು ಅಂತ. ಸೂಪರ್ ಅರ್ತ್ ಅಂದ್ರೆ ಏನು? ಸೂಪರ್ ಅರ್ತ್ ಬೇಸಿಕ್ ಕಾಮನ್ ಸೆನ್ಸ್ ಪ್ರಕಾರ ನಮಗೆ ಏನ್ ಗೊತ್ತಾಗುತ್ತೆ? ಅರ್ಥಕಿನ ದೊಡ್ಡದಿರುವಂತದ್ದು. ಓಕೆ, ಹಂಗಾರೆ ಅರ್ಥಕಿನ ದೊಡ್ಡದಿರುವಂತದ್ದು ಈ ಜುಪಿಟರ್ ಸೂಪರ್ ಅರ್ತ್? ಪ್ರಶ್ನೆ, ಜುಪಿಟರ್ ಸೂಪರ್ ಅರ್ತ್ ಅಂತ ಕರಿತೀವ ಜುಪಿಟರ್ನ? ಇಲ್ವಾ? ಯಾವ್ದು ಎಕ್ಸೋ ಪ್ಲಾನೆಟ್ ಇದ್ದು, ಓಕೆ, ನಮ್ ಸೋಲಾರ್ ಸಿಸ್ಟಮ್ ಅಲ್ಲಿ ಇರುವಂತವಲ್ಲ, ಎಕ್ಸೋ ಪ್ಲಾನೆಟ್ ಇದ್ದು ದೆನ್ ಅರ್ತ್ ಮತ್ತೆ ನೆಪ್ಚ್ಯೂನ್ ಮಧ್ಯದಲ್ಲಿ ಇರುವಂತವನ್ನ ನಾವೇನಂತ ಕರಿತೀವಿ? ಅದನ್ನ ವಿ ಕಾಲ್ ಇಟ್ ಆಸ್ ದಿ ಸೂಪರ್ ಅರ್ತ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಸೂಪರ್ ಅರ್ತ್ ಅಂತಂದ್ರೆ ಎಕ್ಸೋ ಪ್ಲಾನೆಟ್ ಇರಬೇಕು, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇರಬಾರ್ದು. ಓಕೆ, ಮಾಸ್ ಆಫ್ ಅರ್ತ್ ಮತ್ತೆ ನೆಪ್ಚ್ಯೂನ್ ಮಧ್ಯದಲ್ಲಿ ಇರಬೇಕು. ಇದು ಎದ್ರ ಬಗ್ಗೆ ನಾವು ಹೇಳ್ತಿದೀವಿ? ಬರೀ ಮಾಸ್ ವಿಚಾರವಾಗಿ ಮಾತ್ರ ಅಷ್ಟೇ, ಕಾಂಪೋಸಿಷನ್, ಕೆಮಿಕಲ್ ಕಾಂಪೋಸಿಷನ್ ಅಲ್ಲ. ನೀವು ಓಲ್ಡ್ ಸ್ಟೂಡೆಂಟ್ಸ್, ನೀವು ಫಸ್ಟ್ ಜಲ್ದಿ ಬರ್ಬೇಕಪ್ಪ. ಹೊರಗಿದೆ ಯಾಕೆ? ಒಳಗ್ ಬಿಡಲ್ಲ ಅಂದ್ರೆ ನೀವು ಪಾಸ್ ತರಿಸಿದ್ರಾ? ಇಲ್ಲ, ಮತ್ತ ಆಮೇಲೆ ಹೆಂಗ್ ಒಳಗ್ ಬಿಟ್ರು? ಚಾ ಕೊಡಿಸ್ತೀನಿ. ಪ್ರದೀಪ ಅಂತ ಸೆಟ್ ಮಾಡಿರ್ತೀರ. ಪ್ರದೀಪ್ ಬಿಡ್ಬೇಡಪ್ಪ, ನಾನೇ ಚಾ ಕೊಡಿಸ್ತೀನಿ, ಬಿಡ್ಬೇಡ. ಆಗಲ್ಲ ಜಾಗ. ಓಕೆ, ನೆಕ್ಸ್ಟ್ ಬೇಗ ಬೇಗ ಗ್ರಾಮ್ ಬ್ಯಾಕ್ಟೀರಿಯಾ. ಗ್ರಾಮ್ ಬ್ಯಾಕ್ಟೀರಿಯಾದಲ್ಲಿ ನೀವು ಕೇಳಿರ್ಬೋದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಇಲ್ಲಿ ನಿಮಗೆ ಪ್ರಶ್ನೆ ಬರುವಂತದ್ದು ಯಾವ ಬ್ಯಾಕ್ಟೀರಿಯಾ ಡೇಂಜರಸ್, ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್? ಓಕೆ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಡೇಂಜರಸ್. ಯಾಕೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಡೇಂಜರಸ್? ಯಾಕೆ ಅಂತಂದ್ರೆ ಹೆಸರು ಗ್ರಾಮ್ ನೆಗೆಟಿವ್ ಅಂತ ಇದ್ರು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗೆ ಒಂದು ಥಿಕ್ ಸೆಲ್ ವಾಲ್ ಇರುತ್ತೆ. ಆ ಕಾರಣದಿಂದ ಅದನ್ನ ಪೆನೆಟ್ರೇಟ್ ಮಾಡಿ ಅದನ್ನ ಸಾಯಿಸುವಂತದ್ದು ತುಂಬಾ ಕಷ್ಟ. ಹಾಗಾಗಿ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಇಸ್ ಡೇಂಜರಸ್. ಓಕೆ, ಈ ಪ್ರಶ್ನೆ ಯಾಕೆ ಬಂತು? ಆಲ್ ಆಫ್ ಎ ಸಡನ್ ಎಲ್ಲಿಂದ ನಾವು ತೆಗೆದ್ಬಿಟ್ಟು ಗ್ರಾಮ್ ನೆಗೆಟಿವ್ ಗ್ರಾಮ್ ಪಾಸಿಟಿವ್ ಯಾಕೆ ನಾನು ಕರೆಂಟ್ ಅಫೇರ್ಸ್ ಹೇಳ್ತಿದ್ದೀನಿ? ನನಗೆ ಮನ್ಸಿಗೆ ಬಂದಂಗೆ ನಾನು ಯಾವ್ದು ಹೇಳ್ತಿಲ್ಲ. ಯಾಕಂತಂದ್ರೆ ಆ ವ್ಯಕ್ತಿ ಯಾರು? ಹ್ಯಾನ್ಸ್ ಕ್ರಿಶ್ಚಿಯನ್ ಅನ್ನೋರು, ಹೂ ಇಸ್ ನೋನ್ ಫಾರ್ ಗ್ರಾಮ್ ಸ್ಟೇನಿಂಗ್. ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕಾದ್ರೆ ನಾವು ಗ್ರಾಮ್ ಸ್ಟೇನಿಂಗ್ ಮಾಡ್ತೀವಲ್ಲ, ಅವರು ರೀಸೆಂಟ್ ಆಗಿ ತೀರ್ಕೊಂಡ್ರು. ಓಕೆ, ಸೊ ಅಲ್ಲ
ಅವ್ರದ್ದೇನು ಬರ್ತ್ ಆನಿವರ್ಸರಿ ಏನೋ ಫಂಕ್ಷನ್ ಇತ್ತು, ತಿಳ್ಕೊಂಡಿದ್ದಾರೆ, ಬರ್ತ್ ಆನಿವರ್ಸರಿ ಏನೋ ಫಂಕ್ಷನ್ ಇತ್ತು ಅವ್ರದ್ದು. ಆ ಫಂಕ್ಷನ್ ವಿಚಾರವಾಗಿ ಸ್ವಲ್ಪ ಜೋರಾಗಿ ಸೈಂಟಿಸ್ಟ್ ಗಳೆಲ್ಲ ಎಲ್ಲ ಕಡೆ ಸೇರ್ಕೊಂಡು ಮಾತಾಡಿದ್ರು. ಆ ಕಾರಣದಿಂದ ಅವ್ರ ಬಗ್ಗೆ ಡಿಸ್ಕಷನ್ ಬಂದಿರೋದ್ರಿಂದ ಗ್ರಾಮ್ ಬ್ಯಾಕ್ಟೀರಿಯಾ ನ್ಯೂಸ್ ಅಲ್ಲಿ ಇದೆ. ಓಕೆ, ಅದರಲ್ಲಿ ಇನ್ನ ತುಂಬಾ ಡೀಟೇಲ್ ಇದೆ, ಅವಶ್ಯಕತೆ ಇಲ್ಲ. ಬೇರೆ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಗೆ ಎರಡಕ್ಕೂ ಥಿನ್ ಲೇಯರ್ ಒಂದಿರುತ್ತೆ. ಗ್ರಾಮ್ ಪಾಸಿಟಿವ್ ಆಗ್ಲಿ ಗ್ರಾಮ್ ನೆಗೆಟಿವ್ ಆಗ್ಲಿ ಥಿನ್ ಲೇಯರ್ ಇರುತ್ತೆ. ಅದಕ್ಕೆ ಪೆಪ್ಟಿಡೋಗ್ಲೈಕನ್ ಅಂತ ಹೇಳ್ತಾರೆ. ಅಷ್ಟು ಅವಶ್ಯಕತೆ ಇಲ್ಲ, ಬಟ್ ಗೊತ್ತಿದ್ರೆ ಒಳ್ಳೇದು. ಪೆಪ್ಟಿಡೋಗ್ಲೈಕಿನ್, ಗ್ಲೈಸಿನ್, ಗ್ಲೈಕಿನ್, ವಾಟ್ ಎವರ್, ಪೆಪ್ಟಿಡೋಗ್ಲೈಕಿನ್ ಅಂತ ಎರಡಕ್ಕೂ ಕೂಡ ಒಂದು ಥಿನ್ ಲೇಯರ್ ಇರುತ್ತೆ. ಅದ್ರ ಮೇಲೆ ಗ್ರಾಮ್ ನೆಗೆಟಿವ್ ಏನಿರುತ್ತೆ, ಒಂದು ಸೆಲ್ ವಾಲ್ ಇರುತ್ತೆ. ಯೂಶಲಿ ಇದನ್ನೇನು ಗ್ರಾಮ್ ಪಾಸಿಟಿವ್, ಓಕೆ ಪಾಸಿಟಿವ್ ಅಂದ್ರೆ ಮೋಸ್ಟ್ಲಿ ಸೆಲ್ ವಾಲ್ ಇರ್ಬೋದು ಅಂತ ಟಿಕ್ ಹೊಡೆದು ಬಿಡ್ತಾರೆ. ಅದು ಆ ರೀತಿ ಅಲ್ಲ. ಓಕೆ, ನೆಕ್ಸ್ಟ್ ಮರೈನ್ ಕಮ್ಯುನಿಕೇಶನ್ ಸರ್ವಿಸ್. ಮರೈನ್ ಕಮ್ಯುನಿಕೇಶನ್ ಸರ್ವಿಸ್, ನೀವು ಇದರಲ್ಲಿ ಏನೋ ಮರೈನ್ ಅಲ್ಲಿ ಹೋಗ್ಬೇಕಾದ್ರೆ ಅಥವಾ ನೀವು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ನೀವು ಏರೋಪ್ಲೇನ್ ಮೋಡ್ ಅಲ್ಲಿ ಇಟ್ಬಿಡಿ, ಇದನ್ನ ಏನು ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಥವಾ ನಮಗೆ ಇಂಟರ್ನೆಟ್ ಅಲ್ಲಿ ಸಿಗೋದು ಇಲ್ಲ. ಫಸ್ಟ್ ಟೈಮ್ ಏನ್ ಮಾಡಿದ್ದಾರೆ, ಈ ಮರೈನ್ ಏರಿಯಾದಲ್ಲೂ ಕೂಡ ಇಂಟರ್ನೆಟ್ ಸಿಗೋ ತರ ಫೆಸಿಲಿಟಿನ ನಮಗೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಇವರು ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಇವ್ರು ಏನ್ ಮಾಡ್ತಿದ್ದಾರೆ, ಇನ್ ಫ್ಲೈಟ್ ಮತ್ತೆ ಮರೈನ್ ಕಮ್ಯುನಿಕೇಶನ್. ಹೆಸರು ಮರೈನ್ ಕಮ್ಯುನಿಕೇಶನ್ ಸರ್ವಿಸ್ ಅಂತ. ಮರೈನ್ ಅಂದ್ರೆ ನಮಗೆ ಬರೀ ದೋಣಿ ಅಷ್ಟೇ ಬರಲ್ಲ. ಓಕೆ, ಮರೈನ್ ಏರಿಯಾದಲ್ಲಿ ಫ್ಲೈಟ್ ಕೂಡ ಆ ಏರಿಯಾದಲ್ಲಿ ಮೂವ್ ಆಗೋದ್ರಿಂದ ಅದಕ್ಕೂ ಕೂಡ ಇಂಟರ್ನೆಟ್ ಫೆಸಿಲಿಟಿ ಕೊಡಬೇಕಂತ ಅನ್ಕೊಂಡಿದ್ದಾರೆ. ಪ್ರೊವೈಡ್ ಮಾಡ್ತಿರುವಂತದ್ದು ನೆಲ್ಕೋ ಅನ್ನೋರು. ಇಟ್ ಇಸ್ ಅ ಟಾಟಾ ಎಂಟರ್ಪ್ರೈಸ್, ಫಸ್ಟ್ ಕಂಪನಿ ಟು ಪ್ರೊವೈಡ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಟು ಮ್ಯಾರಿಟೈಮ್ ಸೆಕ್ಟರ್. ಓಕೆ, ದೆನ್ ಇಲ್ಲಿ ಮ್ಯಾರಿಟೈಮ್ ಸೆಕ್ಟರ್ ಅಂತಂದ್ರೆ ಸಮುದ್ರ ಅಂದ್ರೆ ಪೂರಾ ನಾವೀಗ ಎಲ್ಲಿ ಬೇಕಾ ಹೋದ್ರೂ ಇಂಟರ್ನೆಟ್ ಸಿಗುತ್ತಾ? ಎಷ್ಟು ಏರಿಯಾದಲ್ಲಿ ಪ್ರೊವೈಡ್ ಮಾಡ್ತಾರೆ ಇಂಟರ್ನೆಟ್ ಇವರು? ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಇಂಟರ್ನೆಟ್ ಓನ್ಲಿ ದ ಟೆರಿಟೋರಿಯಲ್. ಈಗ ಬೇಗ ಫಾಸ್ಟ್ ಆಗಿ ಹೇಳ್ತೀನಿ ನೋಡಿ. ಇಫ್ ದಿಸ್ ಇಸ್ ನಮಗೆ ಲ್ಯಾಂಡ್ ಇತ್ತು ಅಂತಂದ್ರೆ ಇದ್ರ ಒಳಗಡೆ ನಮಗೆ ನಮ್ಮ ಸಿ ಕೋಸ್ಟ್ ಅಥವಾ ಈ ತರ ಡೊಂಕ ಇದ್ರೂ ಕೂಡ ಒಂದು ಅಂದಾಜ್ ಲೈನ್ ನಾವು ಎಳೆದ್ಬಿಟ್ಟು ಇಷ್ಟು ನಮ್ಮ ಲ್ಯಾಂಡ್ ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಅಂದ್ರೆ ಈ ಕಡೆ ಲ್ಯಾಂಡ್, ಈ ಕಡೆ ನೀರು. ದೆನ್ ಇಲ್ಲಿಂದ 12 ನಾಟಿಕಲ್ ಮೈಲ್ಸ್ ನ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ಇದನ್ನ ನಾವು ಲ್ಯಾಂಡ್ ತರನೇ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಯಾರು ಕೂಡ ನಮ್ಮ ಪರ್ಮಿಷನ್ ಇದ್ದಂಗೆ ಬರಂಗಿಲ್ಲ. ಟೆರಿಟೋರಿಯಲ್ ವಾಟರ್ಸ್ ಅಂದ್ರೆ ನಮ್ದೇ. ಇಲ್ಲಿಂದ 12 ನಾಟಿಕಲ್ ಮೈಲ್ಸ್ ಕಂಟಿಜಿಯಸ್ ಝೋನ್ ಅಂತ ಕರಿತೀವಿ. ಈಗ ರೀಸೆಂಟ್ ಆಗಿ ಇಟಲಿದು ನೀವು ನ್ಯೂಸ್ ಕೇಳಿರ್ಬೋದು. ಹೆನ್ರಿಕಾ ಅಲೆಕ್ಸಿ ಯಾರೋ ಅವಾಗ ಬಂದು ಇಟಾಲಿಯನ್ಸ್ ಶೂಟ್ ಮಾಡಿದ್ರು, ಅವ್ರನ್ನ ತಗೊಂಡೋಗ್ಬಿಟ್ಟು ಇಂಟರ್ನ್ಯಾಷನಲ್ ಇದ್ರಲ್ಲಿ ಮಾಡಿದ್ರು. ಅದೆಲ್ಲ ಇದ್ದಂತದ್ದು ಈ ಕಾಂಟಿಜಿಯಸ್ ಝೋನ್ ಅಲ್ಲಿ. ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಪವರ್ ನಮಗೆ ಇರುತ್ತೆ. ಬಟ್ ಇಲ್ಲಿ ಯಾವ್ದಾದ್ರು ಬೋಟ್ಗಳು ಇಲ್ಲಿಂದ ಬೇಕಾದ್ರೆ ದೇ ಕ್ಯಾನ್ ಟ್ರಾನ್ಸಿಟ್. ಓಕೆ, ಬಟ್ ಇದ್ರೊಳಗಡೆ ಬರ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಈ ಟೆರಿಟೋರಿಯಲ್ ವಾಟರ್ಸ್ ಅಲ್ಲಿ ಮಾತ್ರ, ಇಷ್ಟು ಜಾಗದಲ್ಲಿ ಮಾತ್ರ ಏನ್ ಪ್ರೊವೈಡ್ ಮಾಡ್ತಿರೋದು, ಈ ಸರ್ವಿಸ್ ಪ್ರೊವೈಡ್ ಮಾಡ್ತಿರೋದು. ದೆನ್ ಸ್ಟಾರ್ಟಿಂಗ್ ಇಂದ ಹಿಡಿದು 200 ನಾಟಿಕಲ್ ಮೈಲ್ಸ್ ವರೆಗೂ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಓಕೆ, ನಾವು ಹಂಗ್ ಕವರ್ ಮಾಡ್ತಾರೆ, ತುಂಬಾ ಟಾಪಿಕ್ಸ್ ಇದೆ, ಬಟ್ ನಾನು ಸಾಧ್ಯವಾದಷ್ಟು ಹೇಳ್ತಿದ್ದೀನಿ. ಓಕೆನಾ? 12 ನಾಟಿಕಲ್ ಮೈಲ್ಸ್. ಒಂದು ನಾಟಿಕಲ್ ಮೈಲ್ ಅಂದ್ರೆ ಎಷ್ಟು? 1.8 ಕಿಲೋಮೀಟರ್ಸ್. ಓಕೆ, ಅದಂತೂ ನಾನು ಕ್ಲಾಸ್ ಅಲ್ಲಿ ಹೇಳಿದೀನಿ. ಓಕೆ, 18. ಓಕೆ, ಎಸ್ 1.8. ಫೈನ್. ನೆಕ್ಸ್ಟ್, ಈಗ ಮೊಬೈಲ್ ನಂಬರ್ಗಳು ಇದಕ್ಕೆಲ್ಲ ಡಾಟಾಬೇಸ್ ಇರೋ ತರನೇ ನಮಗೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇದೆ. ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಈಗ ಮೊಬೈಲ್ ಕಳಿಸಿದ್ರೆ ನೀವೇನ್ ಮಾಡ್ತೀರಾ? ಸಿಮ್ ಅನ್ನು ಬ್ಲಾಕ್ ಮಾಡ್ತೀರಾ. ಮೊಬೈಲ್ ಅನ್ನು ಬ್ಲಾಕ್ ಮಾಡಕ್ಕಾಗತ್ತಾ? ಮೊಬೈಲ್ ಬ್ಲಾಕ್ ಕೆಲವು ಅವಾಗ ನಮಗೆ ಯಾವುದು ಬ್ಲಾಕ್ ಬೆರಿ ಅದರಲ್ಲಿ ಕೆಲವು ಏನೋ ಸರ್ವಿಸಸ್ ಗಳು ಇತ್ತು ಅಂತ ಹೇಳ್ತಿದ್ರು. ಓಕೆ, ಬಟ್ ಪ್ರತಿಯೊಂದು ಮೊಬೈಲ್ಗೂ IMEI ನಂಬರ್ ಇರುತ್ತೆ. ಓಕೆ, ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಇರುತ್ತೆ. ಈ IMEI ನಂಬರ್ ಗಳಿದೆಯಲ್ಲ, ಇವನ್ನೆಲ್ಲ ಒಂದು ರಿಜಿಸ್ಟರ್ ಮಾಡಿ ಇಟ್ಕೊಳ್ಳೋದಕ್ಕೆ ಇವರು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಮಾಡ್ತಿರೋದು. ಮತ್ತೆ ಟೆಲಿಕಾಂ ಮಿನಿಸ್ಟ್ರಿನೇ ಥೆಫ್ಟ್ ಆಗ್ಬಾರ್ದು ಅಂತ. ಬಟ್ ಪ್ರಶ್ನೆ ಏನ್ ಬರುತ್ತೆ, ಯಾವ ಮಿನಿಸ್ಟ್ರಿ ಕೇಳಲ್ಲ, ಆಬ್ವಿಯಸ್ಲಿ ಈಸಿ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ ಕೇಳಲ್ಲ, ಎಷ್ಟು ಡಿಜಿಟ್ ಇರುತ್ತೆ ಇದು ಅಂತ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ನಮಗೆ 15 ಡಿಜಿಟ್ ನಂಬರ್ ಇರುತ್ತೆ IMEI ನಂಬರ್ ಮೊಬೈಲ್ ಅಲ್ಲಿ. ಓಕೆ, ಸೊ ಹಂಗಂದಾಗ ಮತ್ತೆ ನಮಗೆ ಬೇರೆ ಬೇರೆ ನಂಬರ್ಗಳ ಮೇಲೆ ಸ್ವಲ್ಪ ನಾವು ಕಣ್ಣಾಯಿಸಬೇಕಾಗುತ್ತೆ. ಉದಾಹರಣೆಗೆ ಪ್ಯಾನ್ ಎಷ್ಟಿರುತ್ತೆ ನಂಬರ್? ಪ್ಯಾನ್ ಕಾರ್ಡ್ ನಂಬರ್ ಎಷ್ಟಿರುತ್ತೆ? 9 ಇರುತ್ತಾ? ಮಿಕ್ಕಿರ್ ಕೋಡ್ 9. ಪ್ಯಾನ್ 10 ಅಲ್ವಾ? 10 ತಾನೆ? 10 ಅಲ್ವಾ? ಮಿಕಿರ್ 9 ನನಗೆ ಗೊತ್ತಿರೋ ಪ್ರಕಾರ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮಿಕಿರ್ 9, ಪ್ಯಾನ್ 10, ಆಧಾರ್ 12, 4 ಓಕೆ. ದೆನ್ ಅದಾದ್ಮೇಲೆ ನಮಗೆ ಇದು 15 ಗೊತ್ತಿರಲಿ. ಅಕಸ್ಮಾತ್ ಮತ್ತೆ ನಂಬರ್ ಆಫ್ ಇದು RNG ಕೇಳಿದ್ರು ಕೇಳ್ತಾರೆ.
ಓಕೆ ದೆನ್ ಆಧಾರನ ಇಂಡಿಯನ್ ಸಿಟಿಸನ್ ಮಾತ್ರ ತಗೊಬೋದಾ ಅಥವಾ ಯಾರು ಬೇಕಾದ್ರೂ ತಗೊಬೋದಾ? ಇಂಡಿಯನ್ ಸಿಟಿಸನ್ ತಗೊಬೋದಾ, ಇಂಡಿಯನ್ ರೆಸಿಡೆಂಟ್ ತಗೊಬೋದಾ? ರೆಸಿಡೆಂಟ್ ತಗೊಬೋದಾ? ಯಾರು ತಗೊಬೋದು? ಇಂಡಿಯನ್ ಸಿಟಿಸನ್ ರೆಸಿಡೆಂಟ್? ಪ್ಯಾನ್ ಯಾರು ತಗೊಬೋದು? ಪ್ಯಾನ್ ಯಾರು ಬೇಕಾದ್ರೂ ತಗೊಬೋದು. ಟ್ರಂಪ್ ಬಂದು ಪ್ಯಾನ್ ಕಾರ್ಡ್ ಬೇಕಾದ್ರೂ ತಗೊಬೋದು ಇಂಡಿಯಾದಲ್ಲಿ. ಓಕೆ, ಆಧಾರ್ ಇಂಡಿಯನ್ ಸಿಟಿಸನ್ಸ್ ರೆಸಿಡೆಂಟ್ಸಾ? ರೆಸಿಡೆಂಟ್ಸ್ ಅಲ್ವಾ, ಸಿಟಿಸನ್ಸಾ? ಈಗ ಬಾಂಗ್ಲಾದೇಶ್ ಮೈಗ್ರೆಂಟ್ಸ್ ಎಲ್ಲ ಆಧಾರ್ ಕಾರ್ಡ್ ನಂಬರ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಹೌದು ಅಲ್ವಾ? ಓಕೆ, ಸಿಟಿಸನ್ಸ್ ಇದನ್ನ ತಗೊಂತಾರೆ. ಅಂಡ್ ದೆನ್ ಎಷ್ಟು ವಯಸ್ಸು ಮೀರಿದ ಮೇಲೆ ತಗೊಬಹುದು ಇದನ್ನ? ಎಷ್ಟು ವಯಸ್ಸು ಮಿನಿಮಮ್ ಇರಬೇಕು? 6 ವರ್ಷ ಇಲ್ವಾ? ವಯಸ್ಸಿಂದ ಏನೂ ಇಲ್ಲ. ಓಕೆ, ಇಷ್ಟು ವಿಚಾರಗಳು ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಪ್ರಶ್ನೆ ಹಾ, ಈಗ ಹೊಸದಾಗಿ ಮ್ಯಾಥಮೆಟಿಕಲ್ ಒಂದು ವಿಚಾರ, ಫೋರ್ಸ್ ಇಂಟು ಟೈಮ್. ಈಗ ನಮಗೆ ವೆಲಾಸಿಟಿ ಡಿಸ್ಟೆನ್ಸ್ ಬೈ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸ್ಪೀಡ್ ಬೈ ಟೈಮ್ ಬಂತಂದ್ರೆ ವೆಲಾಸಿಟಿ, ವೆಲಾಸಿಟಿ ಬೈ ಟೈಮ್ ಬಂತಂದ್ರೆ ಆಕ್ಸಲರೇಷನ್, ಈ ತರದೆಲ್ಲ ಇದೆ. ಅದೇ ತರ ಫೋರ್ಸ್ ಇಂಟು ಟೈಮ್ ಅಂದ್ರೆ ನಾವು ಇಂಪಲ್ಸ್ ಅಂತ ಕರಿತೀವಿ. ಫೋರ್ಸ್ ಡಿವೈಡ್ ಬೈ ಟೈಮ್ ಅನ್ನೋದನ್ನ ಡಿಫೈನ್ ಮಾಡಿಲ್ಲ. ಓಕೆ, ಇದಕ್ಕೆ ಹೊಸ ಹೆಸರು ಕೊಟ್ಟಿದ್ದಾರೆ ಯಾಂಕ್ ಅಂತ. ಇದಕ್ಕೆ ಹೊಸ ಹೆಸರು ಕೊಟ್ಟಿದ್ದಾರೆ ಯಾಂಕ್ ಅಂತ. ಇಂಥ ಪ್ರಶ್ನೆಗಳು ಸಾಧ್ಯತೆಗಳು ಇದಾವೆ ಜಾಸ್ತಿ. ನೆಕ್ಸ್ಟ್, ಸೆಂಟರ್ ದಟ್ ಈಸ್ ಇಂಟರ್ ಡಿಸಿಪ್ಲಿನರಿ ಸೆಂಟರ್ ಫಾರ್ ಎನರ್ಜಿ ರಿಸರ್ಚ್. ICER ಅಂದ್ರೆ ಇಂಟರ್ ಡಿಸಿಪ್ಲಿನರಿ ಸೆಂಟರ್ ಫಾರ್ ಎನರ್ಜಿ ರಿಸರ್ಚ್ ಅಂತ. ಅದು ನೋಡಿದ ತಕ್ಷಣ ನೀವ್ ಏನ್ ಮಾಡ್ತೀರಾ? ಎನರ್ಜಿ ರಿಸರ್ಚ್ ಅಂದ ತಕ್ಷಣ ಮಿನಿಸ್ಟ್ರಿ ಆಫ್ ಪವರ್ ಅಂತನೋ ಮಿನಿಸ್ಟ್ರಿ ಆಫ್ ರಿನ್ಯೂಬಲ್ ಎನರ್ಜಿನೋ ಅಂತಾನೋ ಆಗ್ತೀರಾ. ICER ಇಟ್ ಈಸ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ ಜಸ್ಟ್ ಎಲ್ಲೆಲ್ಲಿ ಟ್ರ್ಯಾಪ್ ಬರುತ್ತೆ. ಅದರ್ವೈಸ್ ನಾನು ICER ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಟ್ಲೀಸ್ಟ್ ಐ ನೀಡ್ 10 to 15 minutes. ಬಟ್ ಅಷ್ಟು ಡೀಟೇಲ್ ನಾವು ಹೋಗ್ತಿಲ್ಲ. ನಿಮಗೆ ಬೇಕಾದ್ರೆ ನೀವು ಒಮ್ಮೆ ನೋಡ್ಕೊಬಹುದು. ಓಕೆ, ನೆಕ್ಸ್ಟ್ 2 ಸ್ಕೀಮ್ ಇದೆ, ಉಮ್ಮಿದ್ ಮತ್ತೆ ನಿಧಾನ ಅಂತ. ಉಮ್ಮಿದ್ ಮತ್ತೆ ನಿಧಾನ ಅಂತ. ಉಮ್ಮಿದ್ ಅಲ್ಲಿ ಲಾಸ್ಟ್ ID ಅನ್ನೋದನ್ನ ಮಾತ್ರ ನೀವು ನೋಡ್ಕೊಳ್ಳಿ. ಓಕೆ, ಯೂನಿಕ್ ಮೆಥಡ್ ಫಾರ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಇದೇನ್ ಗೊತ್ತಿಲ್ಲ ಅಂದ್ರೆ ಲಾಸ್ಟಿಗೆ ID ಅಂತಿರೋದು ಇನ್ಹೆರಿಟೆಡ್ ಡಿಸಾರ್ಡರ್ಸ್ ಅಂತ. ಇನ್ಹೆರಿಟೆಡ್ ಡಿಸಾರ್ಡರ್ಸ್ ಗಳಿಗೆ ನಿಧಾನ ಅಂತಂದ್ರೆ ನ್ಯಾಷನಲ್ ಇನ್ಹೆರಿಟೆಡ್ ಡಿಸೀಸ್ ಅಡ್ಮಿನಿಸ್ಟ್ರೇಷನ್. ಫುಲ್ ಫಾರ್ಮ್ ಜಸ್ಟ್ ನೀವು ಒಂದು ಉಮ್ಮಿದ್ ಅಂತಂದ್ರೆ ಇನ್ಹೆರಿಟೆಡ್ ಡಿಸಾರ್ಡರ್ ಗಳಿಗೆ ಲಾಸ್ಟ್ ID ನೆನ್ಪಿಟ್ಕೊಳ್ಳಿ. ಓಕೆ, ನಿಧಾನ್ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್, ಡಿಸೀಸಿನ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ. ಓಕೆ, ಈ ಎರಡನ್ನು ನಾವು ನೋಡಿದ ತಕ್ಷಣ ಅಥವಾ ಫುಲ್ ಫಾರ್ಮ್ ಗೊತ್ತಿದ್ದಲ್ಲಿ ನಾವು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ಅನ್ಕೊಂತೀವಿ. ಇದು ಕೂಡ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಲ್ಲ, ಇದು ಕೂಡ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್. ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಸೈಕಮೋರ್ ಅಂತ ಅಂದ್ಬಿಟ್ಟು ಒಂದು ಕ್ವಾಂಟಮ್ ಕಂಪ್ಯೂಟರ್ ನ ಗೂಗಲ್ ಕಂಡುಹಿಡಿತು. ಅವರು ಏನ್ ಮಾಡ್ತಾರೆ ಅಂತಂದ್ರೆ ಕ್ವಾಂಟಮ್ ಕಂಪ್ಯೂಟರ್ಸ್ ನ ಕ್ವಾಂಟಮ್ ಸುಪ್ರಮಸಿ ಇದು ಮಾಡ್ತಾರೆ. ನಮಗೆ ಅಷ್ಟು ಡೀಟೇಲ್ KPSC ಎಕ್ಸಾಮ್ ಬರಲ್ಲ. ಕ್ವಾಂಟಮ್ ಸುಪ್ರಮಸಿ ಅಂದ್ರೆ ಏನು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿಟ್ಸ್, ಅವೆಲ್ಲ ಬರಲ್ಲ. ಈಗ ಯೂಶಲಿ ನೀವೇನ್ ಮಾಡ್ತೀರಾ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೆ ಬಿಟ್ ಅಂದ್ರೆ 1 ಅಥವಾ 0. ಓಕೆ, ಇವೆರಡರ ಮಧ್ಯದಲ್ಲಿ ಇರುವಂತ ಒಂದು ವಿಶೇಷ ರೂಪನ ಕ್ಯೂಬಿಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇವರು. ಓಕೆ, ಇವೆರಡರ ಮಧ್ಯದಲ್ಲಿ ಇರುವಂತ ಒಂದು ವಿಶೇಷ ರೂಪ ಅಂದ್ರೆ ಕ್ಯೂಬಿಟ್ ಅಂದ್ರೆ ಇಟ್ಸ್ ಎ ಕಂಬೈನ್ ಸ್ಟೇಟ್ ಆಫ್ ಬೋತ್ 1 and 0. ಆ ಕ್ಯೂಬಿಟ್ ಹಿಡಿದು ಬಿಟ್ಸ್ ಹಿಡ್ಕೊಂಡು ಕಂಪ್ಯೂಟರ್ ಮಾಡೋದು ಬೇಡ, ಕ್ಯೂಬಿಟ್ಸ್ ಹಿಡ್ಕೊಂಡು ಸೂಪರ್ ಕಂಪ್ಯೂಟರ್ ಮಾಡಿರುವಂತದ್ದು ಕ್ವಾಂಟಮ್ ಕಂಪ್ಯೂಟರ್ ಗೂಗಲ್ ಮಾಡಿದೆ ಸೈಕಮೋರ್ ಅಂತ. ಓಕೆ, ನೆಕ್ಸ್ಟ್ ಇನ್ನ ಇವು ಕೆಲವು ವಿಚಿತ್ರ ಹೆಸರು ಇದು. ಓಕೆ, ಬೋರಿಸೋವ್, ಇನ್ನೊಂದು ಔ ಮುವಾ ಮುವಾ. ಓಕೆ, ಇಂಥ ಹೆಸರುಗಳೇ ಇವರಿಗೆ. ಅವ್ರು ಏನ್ ಕೊಡ್ತಾರೆ, ಔ ಮುವಾ ಮುವಾ. ಓಕೆ, ಇಟ್ ಇಸ್ ಅ ಫೆಸ್ಟಿವಲ್ celebrated in the northeast during the harvest time. Okay, it is a recently discovered planet. Okay, or else it is the death of a famous scientist, recently death of a famous. ಈ ತರ ಹೆಸರುಗಳು ನಮಗೆ ಬರುತ್ತೆ. ಸೊ ಅಂತವನ್ನ ನೀವು ನೋಡ್ಕೊಳ್ಳಿ. ಇದ್ರ ಬೋರಿಸೋವ್ ಅಂತಂದ್ರೆ ಫಸ್ಟ್ ಇಂಟರ್ಸ್ಟೆಲ್ಲಾರ್ ಕಮೆಟ್. ಇಂಟರ್ಸ್ಟೆಲ್ಲಾರ್ ಕಮೆಟ್ ಅಂದ್ರೆ ಕಾಮೆಟ್ ಅಂತಂದ್ರೆ ಇಂಟರ್ಸ್ಟೆಲ್ಲಾರ್ ಅಂದ್ರೆ ಬೇರೆ ಒಂದು ಸಿಸ್ಟಮ್ ಇಂದ, ನಾವೇನ್ ಸೋಲಾರ್ ಸಿಸ್ಟಮ್ ಅಂತೀವಿ ಅದರ ಬೇರೆ ಸಿಸ್ಟಮ್ ಇಂದ ನಮ್ಮ ಸೋಲಾರ್ ಸಿಸ್ಟಮ್ ಬಂದಿರುವಂತದ್ದು ಬೋರಿಸೋವ್. ಫಸ್ಟ್ ಅಬ್ಸರ್ವ್ಡ್ ಇಂಟರ್ಸ್ಟೆಲ್ಲಾರ್ ಕಾಮೆಟ್. ಕಾಮೆಟ್ ಅಲ್ಲ, ಯಾವುದೋ ಒಂದು ಆಬ್ಜೆಕ್ಟ್ ಬೇರೆ ಸಿಸ್ಟಮ್ ಇಂದ ನಮ್ಮ ಸಿಸ್ಟಮ್ ಬಂದಿರೋದು ಅಂದ್ರೆ ಅದು ಕಾಮೆಟ್ ಅಲ್ಲ ಅದು, ಬಟ್ ಸಮ್ ಆಬ್ಜೆಕ್ಟ್
ತರ ಬಂದಿರುವಂತದ್ದು ಔಮುವಾಮುವ, ಅದಕ್ಕದು ಹೆಸರು ಕೊಟ್ಟಿದ್ದಾರೆ. ಸೊ ಅಂದ್ರೆ ಏನು, ಇಟ್ ಇಸ್ ದ ಫಸ್ಟ್ ನೋನ್ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್. ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಒಂದು ಬಂದಿರುವಂತದ್ದು ಔಮುವಾಮುವ. ಅದೇ ಅದರಲ್ಲಿ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಲ್ಲ, ಅದ್ರ ಬದಲು ಫಸ್ಟ್ ದಟ್ ಇಸ್ ಇಂಟರ್ಸ್ಟೆಲ್ಲರ್ ಕಾಮೆಟ್ ಅಂತಂದ್ರೆ ನಾವು ಇಟ್ ಇಸ್ ಬೋರಿಸೋ. ಓಕೆ, ನ್ಯಾಷನಲ್ ನಾಲೆಡ್ಜ್ ನೆಟ್ವರ್ಕ್ ಅಂದ ತಕ್ಷಣ ಮತ್ತೆ ಒಂದ್ ಸೆಕೆಂಡ್ ನೀವು ಮಿನಿಸ್ಟ್ರಿ ಆಫ್ HRD ಅಂತ ಹಾಕ್ತೀರಾ. ನ್ಯಾಷನಲ್ ನಾಲೆಡ್ಜ್ ನೆಟ್ವರ್ಕ್ ಮಿನಿಸ್ಟ್ರಿ ಆಫ್ HRD ಅಲ್ಲ, ಇಟ್ ಈಸ್ ಸೈನ್ಸ್ ಅಲ್ಲ, ಮೈಟಿ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT. ದೆನ್ ಮಿನಿಸ್ಟ್ರಿ ಆಫ್ HRD ಚೇಂಜ್ ಮಾಡಿದ್ರಲ್ಲ, ಏನ್ ಚೇಂಜ್ ಮಾಡಿದ್ರು ರೀಸೆಂಟ್ ಆಗಿ? ಎಜುಕೇಶನ್ ಮಿನಿಸ್ಟ್ರಿ ಅಂತ ಮಾಡಿದ್ರು. ಓಕೆ, ನೆಕ್ಸ್ಟ್ ಡೀಪ್ ಓಷನ್ ಮಿಷನ್. ಡೀಪ್ ಓಷನ್ ಮಿಷನ್ ಯಾವ ಮಿನಿಸ್ಟ್ರಿ ಇದು? ಆಲ್ ಆರ್ಟಿಕ್, ಅಂಟಾರ್ಟಿಕ್ ಈ ತರದೆಲ್ಲ ನಮಗೆ ಮಿಷನ್ಗಳು ರಿಲೇಟೆಡ್ ಮಾಡುವಂತದ್ದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಓಕೆ, ಆ ಮಿನಿಸ್ಟ್ರಿ ನಿಮಗೆ ಗೊತ್ತಿರಲಿ. ದೆನ್ ಡೀಪ್ ಓಷನ್ ಮಿಷನ್ ಅಂತಂದ್ರೆ ಡೀಪ್ ಸಿ ಮೈನಿಂಗ್ ಇದನ್ನೆಲ್ಲ ವಿಚಾರಗಳನ್ನು ನೋಡ್ಕೊಳ್ಳೋದು ಡೀಪ್ ಓಷನ್ ಮಿಷನ್. ಇದರಲ್ಲಿ 2 ಕಾಂಪೋನೆಂಟ್ ಇದಾವೆ. ಓಕೆ, ಈಗ ನೋಡಿ ಡೀಪ್ ಓಷನ್ ಮಿಷನ್ ಅಂತ ನಾವು ನೋಡಿದ್ವಿ. ಈಗ ಚೆನ್ನೈ ಹತ್ರ ಆಮೇಲೆ ಕವರಟ್ಟಿ ಜಾಗದಲ್ಲಿ ಇಲ್ಲೆಲ್ಲ ಡಿಸೆಲಿನೈಸೇಷನ್ ಪ್ಲಾಂಟ್ ಮಾಡಬೇಕು ಅಂತಿದ್ದಾರೆ. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಡಿಸೆಲಿನೈಸೇಷನ್ ಪ್ಲಾಂಟ್? ಇದು ಕೂಡ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಂಡರೇ ಬರುತ್ತೆ. ಸೊ ಡೀಪ್ ಓಷನ್ ಮಿಷನ್ ಅಲ್ಲಿ ಒಂದು ಕಾಂಪೋನೆಂಟ್ ಡಿಸೆಲಿನೈಸೇಷನ್ ಇದ್ರ ಅಂಡರ್ ಬರುತ್ತೆ. ಓಕೆ, ಸೊ ಏನು ಡೀಪ್ ಓಷನ್ ಮಿಷನ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಇಂದು 2 ವಿಚಾರವಾಗಿ ಇದ್ರ ಮೇಲೆ ನಾವು ಗಮನ ಹರಿಸಿದೀವಿ. ಒಂದು ಟೈಡಲ್ ಎನರ್ಜಿನ ಬಳಸ್ಕೊಂಡು ಡಿಸೆಲಿನೈಸ್ ಮಾಡಬೇಕು. ಡಿಸೆಲಿನೈಸ್ ಅಂದ್ರೆ ಸಾಲ್ಟ್ ಅನ್ನ ತೆಗೆಯುವಂಥದ್ದು. ಇನ್ನೊಂದು ಸಬ್ಮರೀನ್ ವೆಹಿಕಲ್ಸ್, ಅದರಿಂದ ಓಷನ್ ಡೆಪ್ತ್ ನ ನಾವು ನೋಡಬೇಕು. ದೆನ್ ಅದಾದ್ಮೇಲೆ ನೀವು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ನೋಡಿರ್ಬೋದು ಪಾಲಿಮೆಟಾಲಿಕ್ ನೋಡ್ಯೂಲ್ಸ್, PMN, ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಆ ಸಿ ಬೆಡ್ ಅಲ್ಲಿ ಇರ್ತವೆ. ನಾವು ಯಾವುದೇ ರೀತಿ ಸಮುದ್ರದಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅಥವಾ ನಾವು ಶಿಪ್ಗಳು ಎಲ್ಲ ಮೂವ್ ಆಗಬೇಕಾದ್ರೆ ಏನಾದ್ರೂ ಗಲಾಟೆ ವಿಚಾರ ಆಯ್ತು ಅಂದ್ರೆ ನಾವು UNCLOS ಅಂತ ಹೇಳ್ತೀವಿ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಪ್ರಕಾರ ಅದೇನು ಅಂತ ವಿಚಾರಗಳನ್ನು ನೋಡ್ತೀವಿ. ಅದೇ ಸಿ ಬೆಡ್ ನಲ್ಲಿ ಅಂದ್ರೆ ಸಿ ತಳದಲ್ಲಿ ಏನಾದ್ರೂ ಮಿನರಲ್ಸ್ ನೋಡ್ಯೂಲ್ಸ್ ಗಳನ್ನ ನಾವು ತಗೋಬೇಕಂತಂದ್ರೆ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ನಾವು ಕೇಳಬೇಕು. ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ದಟ್ಸ್ ಬಿಕಾಸ್ ಇದ್ರ ಥ್ರೂ ಅದು ನ್ಯೂಸ್ ಅಲ್ಲಿ ಇದೆ, ಅದರ ಹೆಡ್ ಕ್ವಾರ್ಟರ್ಸ್ ಜಮೈಕಾದಲ್ಲಿದೆ. ಏನೇ ಮಿನರಲ್ ಎಕ್ಸ್ಪ್ಲೋರೇಷನ್ ನಾವು ಮಾಡಬೇಕಾದ್ರೆ ಸಿ ಬೆಡ್ ನಲ್ಲಿ ನಾವು ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿಗೆ ಅದು ಪರ್ಮಿಷನ್ ಕೇಳಬೇಕು. ಅದರ ಪ್ರಕಾರ ನಮಗೆ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಚೈನಾ ನಮ್ಕಿನ ಫಾಸ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಿದೆ, ಹಂಗಾಗಿ ನಾವೇನಾದ್ರೂ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಡೀಪ್ ಓಷನ್ ಮಿಷನ್ ನ ಇವರು ಪ್ಲಾನ್ ಮಾಡ್ಕೊಂಡ್ರು. ಓಕೆ, ದೆನ್ ಮತ್ತೇನು ವಿಚಾರ ಬರುತ್ತೆ ಇದರಲ್ಲಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಲ್ಲಿ? ಓಕೆ, ದೆನ್ ಆಮೇಲೆ ಆರ್ಟಿಕ್ ಅಂಟಾರ್ಟಿಕ್ ಅದು ನಿಮಗೆ ಗೊತ್ತಿರಲಿ. ಆರ್ಟಿಕಲ್ ನಮ್ ಸ್ಪೇಸ್ ಇದು ಸಾರಿ ಯಾವುದು ರಿಸರ್ಚ್ ಸೆಂಟರ್ ಯಾವುದು? ಅಂಟಾರ್ಟಿಕಲ್ ರಿಸರ್ಚ್ ಸೆಂಟರ್ ಯಾವುದು? ಆರ್ಟಿಕಲ್ ಯಾವುದು? ಹಿಮಾದ್ರಿ. ಅಂಟಾರ್ಟಿಕ್ ಅಲ್ಲಿ ಯಾವ್ದು? 3 ಫಸ್ಟ್ ಇದ್ದಂಥದ್ದು ಇದು ದಕ್ಷಿಣ ಗಂಗೋತ್ರಿ.